ಶಾಲೆಯ ಪ್ರಾರಂಭ ನಿರ್ವಿಘ್ನವಾಗಿ ಜರುಗಿತು. ಬಯಸದ ಎಡೆಗಳಿಂದ ಸಹಾಯ ಬಂದಿತು. ತೊಡಗುವಾಗಲೇ ಭವ್ಯ ರೂಪದಿಂದ ಶಾಲೆ ತಲೆ ಎತ್ತಿತ್ತು. ವಿದ್ಯಾರ್ಥಿಗಳಿಂದ ತುಳುಕಿತು. 2ನೆಯ ವರ್ಷ ಅದನ್ನು ಸೇರಲು ಬಂದವರ ಸಂಖ್ಯೆ ಇಮ್ಮಡಿಯಾಯಿತು. 3ನೆಯ ವರ್ಷ ಬಂದಿದೆ. ವಿದ್ಯಾರ್ಥಿಗಳ ಸಂಖ್ಯೆ ಇನ್ನೂ ಬೆಳೆದಿದೆ. ಪ್ರಭುದೇವ ಅದನ್ನು ಕಾಲೇಜು ಮಾಡಬೇಕೆನ್ನುತ್ತಿದ್ದಾನೆ. ಪ್ರತಿ ತರಗತಿಯೂ 5 ವಿಷಯಗಳಿಂದ ಕೂಡಿದ್ದು. 100 ಮಂದಿ ಬಾಲಕರಿದ್ದಾರೆ. ಆ ಸಂಖ್ಯೆ ಇಮ್ಮಡಿಯಾಗಬೇಕಂತೆ. ವಸತಿ ಗೃಹವನ್ನು ಬೆಳೆಸಬೇಕಂತೆ. ಅದನ್ನು ಸಂಪೂರ್ಣ ನಿವಾಸಕ್ಕೆ ಅನುಕೂಲವಾದ ವಿದ್ಯಾಲಯವನ್ನಾಗಿ ಮಾಡಬೇಕು. ಹಾಗೆ ಮಾಡಿದರೆ ಶಾಂತಿನಿಕೇತನ, ಹಿಂದೂ ವಿಶ್ವವಿದ್ಯಾಲಯ ಇವುಗಳನ್ನು ಮೀರಿಸುವ ದಿನ ಬಂದೀತು ಎಂಬ ಮಾತು ಪ್ರಭುವಿನ ಬಾಯಲ್ಲಿ ಬರುತ್ತಲೇ ಇರುತ್ತದೆ. ಅಂಥ ಉತ್ಸಾಹವನ್ನು ತಡೆದು ಹಿಡಿಯುವವನೆಂದರೆ ರಾಧಾಕೃಷ್ಣನೇ. ಅದನ್ನು ವಿಸ್ತರಿಸಬಾರದೆಂಬುದು ಅವನ ಇಚ್ಛೆಯಲ್ಲ. ಬರಿದೇ ಶಾಲೆ ವಿಸ್ತರಿಸಿದರೆ ಸಾಕೆ, ಆದಾಯ ವಿಸ್ತರಿಸಬೇಡವೇ? ಎಲ್ಲಿಂದ ಹಣ ಬರಬೇಕು ಎನ್ನುತ್ತಾನೆ ರಾಧಾಕೃಷ್ಣ. ಈ ತನಕ ಯಾರು ಕೊಟ್ಟರೂ ಅವರೇ, ನಮ್ಮವರಲ್ಲ, ಉತ್ತರ ಹಿಂದೂಸ್ತಾನದ ಶೇಠ್ಜಿಗಳು. ನಾಳೆಯೂ ಅವರೇ ಕೊಟ್ಟಾರು ಎನ್ನುತ್ತಾನೆ ಪ್ರಭುದೇವ. ಆದರೆ ಅದೊಂದು ವಿಷಯದಲ್ಲಿ ರಾಧಾಕೃಷ್ಣನಿಗೆ ತೊಡಕು ಬಂದಿಲ್ಲ. ಆದರೂ ಇನ್ನೂ ಧೈರ್ಯ ಉಂಟಾಗಿಲ್ಲ. ಈ 3 ವರ್ಷಗಳಲ್ಲಿ ಅವನ ವೆಚ್ಚಕ್ಕೆ ಬೇಕಾದಷ್ಟು ಹಣ ಬಂದಿದೆ. ಇಂಥವರು ಇಂತಿಷ್ಟು ಕೊಟ್ಟಿದ್ದಾರೆ ಎಂದು ಪ್ರಭುದೇವನೇ ತಂದು ಕೊಡುತ್ತಿದ್ದ. ಅದರ ಲೆಕ್ಕಕ್ಕೆ ಆತ ಇನ್ನೂ ಕೈ ಹಾಕಿರಲಿಲ್ಲ. ಆದರೆ ಮನಸ್ಸಿನಲ್ಲಿ ಒಂದು ಅನುಮಾನವಿತ್ತೇ ಇತ್ತು. ಬರುತ್ತಿರುವ ಎಲ್ಲ ಹಣವೂ ತನ್ನಲ್ಲಿಗೆ ಬರುತ್ತಿದೆಯೋ ಎಂದು. ದಾನಿಗಳ ಹೆಸರನ್ನು ಅವನೇ ಹೇಳುವವನು, ದಾನದ ಹಣವನ್ನು ಅವನೇ ತಿಳಿಸುವವನು. ಅಷ್ಟೇ ಅಲ್ಲದೆ ಈ 3 ವರ್ಷಗಳಲ್ಲಿ ಬೇರೆ ಯಾವ ಕಾಗದ ಪತ್ರಗಳನ್ನೂ ಅವನು ಕಂಡಿಲ್ಲ. ಮೂಲ ಸಹಿಯುಳ್ಳ ಯಾವ ಚೆಕ್ಕನ್ನೂ ನೋಡಿಲ್ಲ. ಇದರಿಂದಲೇ ಅನುಮಾನ. ಇನ್ನೊಮ್ಮೆ ತಾನು ಇಂಥ ಅನುಮಾನಕ್ಕೆ ಎಡೆ ಮಾಡಿಕೊಡಕೂಡದೆಂದು ತರ್ಕಿಸುತ್ತಾನೆ. ಅಲ್ಲದೆ 2-3 ವರ್ಷಗಳ ಕಾಲ ಪ್ರಭು ತನ್ನ ವಿಲಾಸಕ್ಕಾಗಿ ವೆಚ್ಚ ಮಾಡುತ್ತಿರುವ ಹಣ ಅವನ ಕಣ್ಣನ್ನು ತೆರೆದಿದೆ. ಅವನ ಪತ್ರಿಕೆಯಿಂದ ಅಷ್ಟೊಂದು ಸಂಪಾದನೆ ಆಗಲು ಸಾಧ್ಯವೇ? ಉತ್ತರ ಹಿಂದೂಸ್ತಾನದ ಪ್ರವಾಸವನ್ನು ಮುಗಿಸಿ ಬಂದವನೇ ದಿನ ನಿತ್ಯವೆಂಬಂತೆ ಮೋಟರಿನಲ್ಲೇ ಓಡಾಡತೊಡಗಿದನು. ಕಾರು ಬಾಡಿಗೆಗೆ ತುಂಬ ಹಣ ವೆಚ್ಚವಾಗಿರಬೇಕು. 1 ವರ್ಷ ಕಳೆಯುವುದರೊಳಗಾಗಿ ಸ್ವಂತ ಮೋಟಾರ್ ಕಾರನ್ನು ಕೊಂಡಾಯಿತು. ಇದರ ಖರ್ಚು ವೆಚ್ಚಗಳಿಗೂ ಮಿತಿ ಇರಲಿಲ್ಲ. ಈ ಚುನಾವಣೆಯಲ್ಲಿ ಹಣ ನೀರಿನಂತೆ ಖರ್ಚಾಗಿರಬೇಕು. ಈ ಎಲ್ಲ ಸಂಪಾದನೆ ಎಲ್ಲಿಂದ ಬರಬೇಕು? ಕ್ರಾಂತಿ ತಾರೆಯೊಂದೇ ಅವನ ವ್ಯವಸಾಯ. ಅದರಿಂದ ಅಷ್ಟು ಸಂಪತ್ತು ಅವನ ಕೈ ಸೇರುವುದು ಸಾಧ್ಯವೇ? ಇವುಗಳಿಂದಾಗಿ ರಾಧಾಕೃಷ್ಣನ ಅನುಮಾನ ಹೆಚ್ಚಾಗುತ್ತಿದೆ. ಶಾಲೆಗಾಗಿ ಬರುತ್ತಿರುವ ಹಣದಲ್ಲಿಯೇ ಒಂದಂಶ ಈ ವಿಲಾಸಗಳಿಗಾಗಿ ಕರಗುತ್ತಿರಬಹುದೇ ಎಂಬ ಸಂಶಯ ಬಲವಾಗುತ್ತಿದೆ. ಹೀಗೆ ಸಾರ್ವಜನಿಕ ಹಣ ಅಪವ್ಯಯವಾಗುವುದಾದರೆ ತಾನು ಏನು ಮಾಡಬೇಕು? ಶಾಲೆಯನ್ನು ವಿಸ್ತರಿಸುವುದೇ? ಪ್ರಭುದೇವನನ್ನು ತಪ್ಪಿಸಿ ತಾನಾಗಿ ಅದನ್ನು ನಡೆಯಿಸುವುದೇ? ಹಾಗೆ ಮಾಡಲು ದಾನಿಗಳ ವಿಳಾಸಗಳಾದರೂ ಅವನಿಗೆ ತಿಳಿದಿರಬೇಕಲ್ಲ. ಇಷ್ಟೊಂದು ಕಾಲ ತಾನು ಈ ವಿಷಯದಲ್ಲಿ ಮೌನ ತಾಳಿದುದು ಸರಿಯೇ ಎಂಬ ವಿಚಾರ ಅವನಲ್ಲಿ ಮೂಡುತ್ತದೆ. ಅವನ ಸಂಶಯಗಳಿಗೆ ತಿದಿಯೂದುವಂತೆ ಗೆಳೆಯ ರಾಮಕೃಷ್ಣಯ್ಯನವರು ಮಾತನಾಡುತ್ತಾರೆ. ನಮಗೆ ಹಣ ಕೊಡುವವರ ಸಮನಾದ ವಿಳಾಸ ತಿಳಿಯಬೇಡವೇ? ಇಷ್ಟು ಹಣ ಬರುತ್ತಿದೆ ಎಂಬುದನ್ನು ನಂಬುವುದೇ ಕಷ್ಟವಾಗಿದೆ. ಬಂದ ಹಣಕ್ಕೆ ಸಮನಾದ ಲೆಕ್ಕಪತ್ರಗಳನ್ನು ಇರಿಸಿ ಎಷ್ಟು ಕೈಯಲ್ಲಿದೆ, ಎಷ್ಟು ಬಂದಿತ್ತು, ಎಷ್ಟು ವೆಚ್ಚವಾಗಿದೆ, ಇವುಗಳ ವರದಿಗಳನ್ನು ನಾವು ದಾನಿಗಳಿಗೆ ಒಪ್ಪಿಸಬೇಡವೇ ಅನ್ನುತ್ತಾರೆ. ಇನ್ನೊಮ್ಮೆ ನಾನು ಎನ್ನುವ ಸಂಗತಿಗಳನ್ನು ವಿಚಾರ ಮಾಡಿ, ಬರುವ ಹಣದ ವಿವರ ನಮಗೆ ತಿಳಿಯಬೇಡವೇ? ಅವರು ತಂದುಕೊಟ್ಟರೂ 4-6 ಹೆಸರು ಹೇಳಿದರೆ ಸಾಕೆ. ನಾಳೆ ಅವರಿಗೇನಾದರೂ ಆಯಿತು, ಈ ಮುಷ್ಕರದಿಂದಾಗಿ ಅವರನ್ನು ಬಂಧನದಲ್ಲಿ ಇರಿಸಿದರೆಂದು ತಿಳಿಯುವ. ಆಗ ನಮ್ಮ ಗತಿಯೇನು? ನಾವು ಕೆಲಸವನ್ನೆಲ್ಲ ನಿಲ್ಲಿಸಿಬಿಡಬೇಕಾಗುತ್ತದೆಯಲ್ಲ ಎಂದು ಅನುಮಾನ ಹೆಚ್ಚಿಸಿದರು. ಇನ್ನೊಮ್ಮೆ ಇಂಥ ಮಾತು ಬಂದಿತೆಂದರೆ ಬಹುದಿನಗಳ ತನಕ ಆತ ಮರಳನಂತೆ ಬೆರಳಿಂದ ಹಣೆಯನ್ನು ಕಟ್ಟುತ್ತಾ ತನ್ನಷ್ಟಕ್ಕೆ ವಿಚಾರ ಮಾಡುತ್ತಿರುತ್ತಾನೆ. ಒಮ್ಮೊಮ್ಮೆ ಹೀಗೇ ಅನಿಸುತ್ತದೆ, ಪ್ರಭುವು ತಾನಾಗಿ ಸಹಾಯಕ್ಕೆ ಬಂದವ, ಹಣದ ಭಾರ ಹೊತ್ತವನು, ಇಂಥ ಒಂದು ಸಂಸ್ಥೆಯನ್ನು ಸಾಧ್ಯವಾಗಿ ಮಾಡಿಕೊಟ್ಟವನು. ನಾವಾಗಿ ಏನು ಮಾಡುವಂತಿದೆ?
ತಿಂಗಳಿಗೆ 600-800 ರೂಪಾಯಿಗಳನ್ನು ಎಲ್ಲಿಂದ ತಂದು ಸುರಿಯಬಹುದು? ಊರವರು ಕೊಟ್ಟಾರಿಯೇ? ಊರಿನಲ್ಲಿ 1000 ಜನರನ್ನು ಆಶ್ರಯಿಸಬೇಕಾದೀತು. ನಡೆದಷ್ಟು ದಿನ ನಡೆಯುತ್ತದೆ. ನಮಗೆ ತೊಂದರೆಯಾಗದಷ್ಟು ಕಾಲ ಆತ ಎಷ್ಟು ತಿಂದು ಹಾಕಿರಬಹುದೆಂಬ ಅನುಮಾನವೇಕೆ? ಹಣದ ವಿಷಯದಲ್ಲಿ ಕೈ ಹಾಕುವುದಿಲ್ಲವೆಂದು ಮೊದಲೇ ಹೇಳಿದ್ದೆನಲ್ಲ ಎಂದು ತಾಳ್ಮೆ ತಂದುಕೊಳ್ಳುತ್ತಾನೆ. ಇಂಥ ತಾಳ್ಮೆಯು ಒತ್ತಾಯದಿಂದ ತಂದುಕೊಳ್ಳುವಂತಹದು. ಆದರೆ ಮನಸ್ಸಿನ ಅಶಾಂತಿ ಹೋಗಲೊಲ್ಲದು. ಬೇರೆ ಹಾದಿಯಿಂದ ಅದನ್ನು ಕಳೆದುಕೊಳ್ಳಬೇಕು. ಮನೆಯಲ್ಲಿ ಎಲ್ಲ ಸಂತೋಷವಾಗಿದೆ. ಚಂದ್ರ ಬೆಳೆಯುತ್ತಿರುವ ಹುಡುಗ. ಈಗ 2 ವರ್ಷದ ಕೂಸೆಂದು ದಾಂಪತ್ಯದಲ್ಲಿ ಫಲಿಸಿದೆ. ಕೂಸು ಹೆಣ್ಣು. ಈ ತಾರೆ ತಂದೆಯನ್ನು ಮುದ್ದಾದ ನಗುವಿನಿಂದ ಸಂತೋಷಗೊಳಿಸಿದರೆ, ಚಂದ್ರ ತನ್ನ ವಿಚಿತ್ರ ತರ್ಕ ಸರಣಿಯಿಂದ ಅವನನ್ನು ನಗಿಸುತ್ತಾನೆ. ಅಪ್ಪನಂತೆ ಅವನು ದೊಡ್ಡ ಶಾಲೆ ಮಾಡುವವನಂತೆ, ಹುಡುಗರಿಗೆ ಮೋಟರು ವಿಮಾನಗಳನ್ನು ನಡೆಯಿಸಲು ಕಲಿಸುವವನಂತೆ. ಆ ಮಾತುಗಳನ್ನು ಕೇಳಿ ಆತನಿಗೂ ಒಮ್ಮೊಮ್ಮೆ ಮೋಟಾರು ವಿಜ್ಞಾನದ ಇಲಾಖೆಯನ್ನು ತೆರೆಯುವ ಆಸೆಯಾಗುತ್ತದೆ. ಆದರೆ ಅಷ್ಟು ಧೈರ್ಯ ಬರಲೊಲ್ಲದು. ಈ 3ನೇ ವರ್ಷ ಕಳೆದರೆ ಮೊದಲ ವಿದ್ಯಾರ್ಥಿ ತಂಡ ಹೊರಕ್ಕೆ ಬರುತ್ತದೆ. ತಾನು ತಯಾರಿಸಿದ ಹುಡುಗರಿಗೆ ಮುಂದೆ ಉದ್ಯೋಗ ದೊರಕುತ್ತದೆ ಎಂಬುದನ್ನು ತಿಳಿದುಕೊಂಡ ಮೇಲೆ ಇಂತಹ ಹೆಚ್ಚಿನ ಕನಸುಗಳನ್ನು ಕಾಣಬೇಕು. ವಿಶ್ವವಿದ್ಯಾಲಯದ ಪದವೀಧರರನ್ನು ಗಿರಾಕಿ ಇಲ್ಲದ ಪ್ರಪಂಚಕ್ಕೆ ಅಟ್ಟುವ ಹಾಗೆ ತಾನೂ ಮಾಡಬಾರದು ಎಂದು ತೋರುತ್ತದೆ. ಆ ಮಾತನ್ನು ಗೆಳೆಯರಾದ ಶ್ಯಾಮ ರಾಮಕೃಷ್ಣಯ್ಯನವರು ಪುಷ್ಟೀಕರಿಸುತ್ತಾರೆ. ಸತ್ಯಳ ಪ್ರಪಂಚ ಈಗ ಸಂದೇಹಗಳಿಂದ ದೂರವಾಗಿದೆ. ಚಂದ್ರನ ಸ್ಥಾನವನ್ನು ನಗುವ ತಾರೆ ಅಪಹರಿಸಿದ್ದಾಳೆ. ಮಗ್ಗಲ ಕೋಣೆಯಲ್ಲಿ ಇನ್ನೊಂದು ಕೂಸು ಉದಯಿಸಿದೆ. ಅದು ಶ್ಯಾಮ ಮತ್ತು ಕಲ್ಯಾಣಿಯರ ಸಂಪತ್ತು. ಅದು ಗಂಡು ಕೂಸು. ಇನ್ನೂ 3 ತಿಂಗಳಾಗಿಲ್ಲ. ಚಂದ್ರನಿಗೆ ಪ್ರತಿಸ್ಪರ್ಧಿಯಾಗಿಯೋ ಏನೋ ಅದಕ್ಕೆ ಸೂರ್ಯ ಎಂದು ನಾಮಕರಣವಾಗಿದೆ. ಈ ಎಲ್ಲ ಮಕ್ಕಳಿಂದಾಗಿ ರಾಧಾಕೃಷ್ಣನಿಗೆ ಮನೆಯ ಆಕರ್ಷಣೆ ಹೆಚ್ಚಾಗಿದೆ. ಮನಸ್ಸಿನ ಅನುಮಾನ ಮರೆಯುವುದಕ್ಕೇ ಇರಲಿ, ಮಕ್ಕಳ ಮೋಹಕ್ಕಾಗಿ ಇರಲಿ, ಆತ 1 ತಾಸಾದರೂ ಸತ್ಯಳೊಡನೆ ಮಕ್ಕಳೊಡನೆ ಆಟವಾಡುತ್ತಿರುತ್ತಾನೆ. ಶಾಲೆಯ ಕೆಲಸ ಪ್ರಾರಂಭದಲ್ಲಿ ಹೆಚ್ಚಾಗಿದ್ದರೂ ಅಲ್ಲಿ ರೂಢಿ ನೆಲೆಸಿದ ಮೇಲೆ ಇವನಿಗೆ ತುಸು ಬಿಡುವು ದೊರೆಯತೊಡಗಿದೆ. ರಾಮಕೃಷ್ಣಯ್ಯನವರು ಮಧ್ಯಾಹ್ನ ಅಲ್ಲಿಯೇ ಉಳಿದುಕೊಂಡು ಅರೆವಾಸಿ ಶ್ರಮವನ್ನು ತಾವೇ ಹೊರುತ್ತಾರೆ. ಮೊದಲಿನಂತೆ ಕಾರ್ಯಕ್ರಮ ಯೋಚಿಸಿ ದಣಿಯಬೇಕಾಗಿರಲಿಲ್ಲ. ಅನುಕೂಲವಾದ ಉಪಾಧ್ಯಾಯರು ಅವನಿಗೆ ದೊರಕಿದ್ದಾರೆ. ಅವರ ಪ್ರೀತಿ ಸಹಕಾರಗಳು ಸಾಕಷ್ಟು ದೊರೆಯುತ್ತಿವೆ. ರಾಧಾಕೃಷ್ಣ ಮಕ್ಕಳನ್ನು ಹಿಡಿದುಕೊಂಡು ತನ್ನ ಆವರಣವಾದ ಬಯಲು ಬೆಟ್ಟು ಗುಡ್ಡಗಳಲ್ಲಿ ಅಲೆದಾಡುವುದೂ ಉಂಟು. ಬೆಳಗ್ಗೆ ಗೋಶಾಲೆಯ ದರ್ಶನ ಮಾಡುತ್ತಾನೆ. ಈ 3 ವರ್ಷಗಳ ಅವಧಿಯಲ್ಲಿ ಗೋಶಾಲೆಯಲ್ಲಿ 20 ಎಮ್ಮೆಗಳು 10 ದನಗಳು ಸೇರಿಕೊಂಡಿವೆ. ಅವಕ್ಕಾಗಿ ಹುಲ್ಲು ಬೆಳೆಯುವ ಜಾಗವನ್ನು ಇನ್ನೂ ವಿಸ್ತರಿಸಿದ್ದಾರೆ. ಆತ ಮಕ್ಕಳನ್ನು ಕಟ್ಟಿಕೊಂಡು ಗೋಶಾಲೆಯ ಬಳಿ ಕುಳಿತು ದನಕರುಗಳನ್ನು ಮಾತನಾಡಿಸುತ್ತಾನೆ. ಅವುಗಳ ಮುಖಗಳನ್ನು ಸವರುತ್ತಾನೆ. ಗಂಗೆ ದೊಗಲನ್ನು ತುರಿಸುತ್ತಾನೆ. ಆಟವಾಡುತ್ತಾನೆ. ಕರುಗಳಿಗೆ ಅವನ ಮೇಲೆ ತುಂಬ ನೆಚ್ಚು. ಇವನು ಹೋದಲ್ಲೆಲ್ಲ ಹಿಂಬಾಲಿಸಿ ಕತ್ತು ತುರಿಸು ಎಂದು ಅವು ಬೇಡಿ ಬರುತ್ತವೆ. ಒಮ್ಮೆ ಆತ ಶಾಲೆಯಲ್ಲಿ ಪಾಠ ಹೇಳುವಾಗ ನೆಟ್ಟಗೆ ಶಾಲೆಯೊಳಗೇನೇ ಒಂದು ಕರು ಪ್ರವೇಶ ಮಾಡಿತು. ಮಕ್ಕಳೆಲ್ಲ ಶು ಶು ಎಂದು ಗದ್ದಲ ಮಾಡಿದರು. ಕರು ನೆಟ್ಟಗೆ ರಾಧಾಕೃಷ್ಣನ ಬಳಿಗೆ ಬಂದು ಕತ್ತನ್ನು ನೀಡಿತು. ಆತ ನಗುತ್ತಾ ಅದರ ಹಣೆ ಕೊರಳುಗಳನ್ನು ಉಜ್ಜಿ ತೃಪ್ತಿಪಡಿಸಿ ಹೊರಕ್ಕೆ ಕಳುಹಿಸಿದ. ಪರೀಕ್ಷೆಗೆಂದು ಈಗ ಸ್ವಲ್ಪ ರೇಷ್ಮೆ ಹುಳಗಳನ್ನು ಸಾಕಿದ್ದಾನೆ. ಆ ಹುಳಗಳ ಜೀವನಕ್ರಮ ನೋಡುವುದರಲ್ಲಿ ಅವನಿಗೆ ತುಂಬ ಇಷ್ಟ. ಸತ್ಯ ಅದನ್ನು ಕಂಡು, ಅಬ್ಬಾ, ಇವೇನು ತಿಂದಾವು? ಮನುಷ್ಯನು ಈ ಹುಳುಗಳ ಹಾಗೆ ಆಹಾರ ತಿನ್ನತೊಡಗಿದರೆ ಪ್ರಪಂಚದಲ್ಲಿ ಆಹಾರ 3 ದಿನಕ್ಕೆ ಬರಿದಾಗಬಹುದು ಎನ್ನುತ್ತಾಳೆ ನಗುತ್ತಾ. ಈತ ಪ್ರತ್ಯುತ್ತರವಾಗಿ, ಹೌದೌದು, ಮನುಷ್ಯ ಇದಕ್ಕೂ ಹೆಚ್ಚಿಗೆ ತಿಂದಾನು. ಆದರೆ ಇವುಗಳಷ್ಟು ಪ್ರಯೋಜನ ಕೊಡುವುದು ಮಾತ್ರ ಅನುಮಾನ ಎನ್ನುತ್ತಾನೆ. ಕೆಲವೊಮ್ಮೆ ತಾವು ಹೊಸದಾಗಿ ತೋಡಿಸಿದ ಕೆರೆಯ ಬಳಿಗೆ ಹೋಗುತ್ತಾನೆ. ತೋಟಗಾರಿಕೆಯಲ್ಲಿ ನಿರತನಾದ ಹುಡುಗರೊಡನೆ ಸೇರುತ್ತಾನೆ. ಬೆವರು ಸುರಿಸುತ್ತಿದ್ದವರಿಗೆ ಬಿಡುಗಡೆ ಕೊಡುತ್ತಾನೆ. ಹಾಗೆ ಯಾರೂ ಬೇಸರ ಬರುವ ತನಕ ಕೆಲಸ ಮಾಡಬಾರದು. ಬೇಕಾದರೆ ಆಳುಗಳನ್ನು ಸೇರಿಸಿಕೊಳ್ಳಬಹುದು. ಬೇಸರದಿಂದ ಮಾಡಿದ ಕೆಲಸ ಫಲವಿಲ್ಲ. ಇಲ್ಲಿ ಮಾಡುವಷ್ಟು ಕೆಲಸವನ್ನು ನಾಳೆ ನಿಮ್ಮ ಮನೆಯಲ್ಲಿ ಸ್ವಂತಕ್ಕೆ ಮಾಡಿದರೇನೇ ಪ್ರಯೋಜನ. ಅಲ್ಲದೆ ನಿಮ್ಮ ಉತ್ಸಾಹಕ್ಕೂ ಒಂದು ಮಿತಿ ಬೇಕು.
ತುಂಬ ದುಡಿದು ದಣಿದರೆ ನಾಳೆ ಕೆಲಸವೇ ಬೇಡ ಎನಿಸೀತು ಎನ್ನುತ್ತಾನೆ. ಶ್ಯಾಮನು ಒಂದು ಗಳಿಗೆಯಾದರೂ ಮಾತಿಗೆ ವಿರಾಮವಿಲ್ಲದವನಂತೆ ಶ್ರಮಿಸುತ್ತಾನೆ. ರಾಧಾಕೃಷ್ಣ ಅವನನ್ನು ಗದರಿಸುವುದೂ ಉಂಟು. ದುಡಿದು ದುಡಿದು ಅಗಸನ ಕತ್ತೆಯಾಗುತ್ತೀಯಾ ಎಂದು ಚೇಷ್ಟೆ ಮಾಡುತ್ತಾನೆ. ಆದರೇನಂತೆ ಎನ್ನುತ್ತಾನೆ ಅವನು. ಅವನಿಗೆ ಶರೀರ ಶ್ರಮದಲ್ಲಿ ಹೆಚ್ಚಿನ ಉತ್ಸಾಹ. ನೀರು ಜಗ್ಗುವುದು, ಹುಲ್ಲು ಕತ್ತರಿಸುವುದು, ಹಾಲು ಹಿಂಡುವುದು, ಅಳತೆ ಮಾಡುವುದು ಎಲ್ಲದಕ್ಕೂ ಅವನು ಸಿದ್ಧ. ತನ್ನ ಅಲ್ಪ ಸ್ವಲ್ಪ ಓದನ್ನು ವ್ಯರ್ಥ ಮಾಡುತ್ತಲೂ ಇಲ್ಲ. ಮಂಗಳೂರಿಗೆ ಹೋಗಿ ಆಗಾಗ ಕೃಷಿ ಇಲಾಖೆಯವರನ್ನು, ಪಶು ವೈದ್ಯರನ್ನೂ ಕಂಡುಬರುತ್ತಾನೆ. ಕೃಷಿ ಪಶುಪಾಲನೆಗಳಿಗೆ ಸಂಬಂಧಿಸಿದಂತೆ ಅವರೊಡನೆ ಚರ್ಚಿಸುತ್ತಾನೆ. ಅವರಿಂದ ಕೇಳಿಯಾದರೂ ಆ ವಿಷಯದ ಹೊಸ ಜ್ಞಾನವನ್ನು ಗಳಿಸಬೇಕೆಂಬುದು ಅವನ ಹಂಬಲ. ಅವನಿಗೆ ಇಂಗ್ಲಿಷು ಬಾರದು. ಆದುದರಿಂದ ನಮ್ಮ ದರಿದ್ರ ಕನ್ನಡದಲ್ಲಿ ಈ ವಿಷಯಗಳಲ್ಲಿ ಒಂದೇ ಒಂದು ಪತ್ರಿಕೆ ಇಲ್ಲ ಎಂದು ಉದ್ಗರಿಸುತ್ತಾನೆ. ಕೆಲವೊಮ್ಮೆ ಪ್ರಭುದೇವ ಬಂದಾಗ, ಪ್ರಭುರಾವ್, ನಿಮ್ಮ ಕೆಂಪುತಾರೆಯಲ್ಲಿ ಇಲ್ಲಿಲ್ಲದ ರಾಜಕೀಯ ತತ್ವ ಹಾರಿಸುವ ಬದಲು ನಮ್ಮ ಕೃಷಿಕರ ಸಂಪತ್ತು ಹೆಚ್ಚುವುದಕ್ಕೆ ಏನಾದರೂ ಜ್ಞಾನ ಕೊಡಬಾರದೇ? ಕೃಷಿ ಪಶುಪಾಲನೆ ಮೊದಲಾದವುಗಳಲ್ಲಿ ಎಷ್ಟೋ ಸುಧಾರಣೆ ಆಗಿದೆಯಲ್ಲ, ಅದನ್ನು ಓದಿದರೆ ಜನ ಸುಧಾರಿಸುವುದಿಲ್ವೇ? ಜನರ ಸುಖಕ್ಕೆ ಶ್ರೀಮಂತರ ಹಣವನ್ನು ಸುಲಿದು ಹಂಚಿಕೊಳ್ಳುವುದು ಒಂದೇ ಒಂದು ದಾರಿಯೇ? ಶಾಸ್ತ್ರೀಯ ಜ್ಞಾನದಿಂದ ತಮ್ಮ ಸಂಪತ್ತನ್ನು ತಾವೇ ಹೆಚ್ಚಿಸಿಕೊಂಡು ಅವರು ಸುಖಿಗಳಾಗಬಾರದೇ ಎಂದು ಕೇಳುತ್ತಾನೆ. ಪ್ರಭುದೇವ ನಗುತ್ತಾನೆ. ಅದೆಲ್ಲ ಶ್ಯಾಮ, ಒಬ್ಬೊಬ್ಬರೇ ಮಾಡುವ ಕೆಲಸವಲ್ಲ. ದೇಶದಲ್ಲಿ ಸಮಾಜವಾದ ನೆಲೆಸಿಬಿಟ್ಟರೆ ಎಲ್ಲ ಸುಧಾರಣೆಗಳು ತನ್ನಂತೆಯೇ ಆಗುತ್ತದೆ. ನೀನು ರಷ್ಯಾದ 5 ವರ್ಷದ ಯೋಜನೆಯ ವಿಚಾರ ಕೇಳಿಲ್ಲ. ಸಿಂಪ್ಲಿ ಗ್ರ್ಯಾಂಡ್ ಎಂದು ಬಿಡುತ್ತಾನೆ. ಅಯ್ಯೋ, ಈ ದೇಶದಲ್ಲಿರುವ ಸಂಪತ್ತನ್ನು ಹಂಚಿಕೊಂಡರೆ ತಲಾ 160 ರೂಪಾಯಿಯ ವರಮಾನ ಬಂದೀತಂತೆ. ಈ ಭಿಕ್ಷುಕ ಸಂಪತ್ತಿಗೆ ಬಾಯಿ ಬಿಟ್ಟು ಏನು ಪ್ರಯೋಜನ? ಇಲ್ಲದ ಸಂಪತ್ತನ್ನು ಹಂಚಿಕೊಳ್ಳುವ ಯೋಚನೆಗಿಂತ ಉತ್ಪನ್ನ ಹೆಚ್ಚಿಸುವ ಪ್ರಯತ್ನ ಶ್ರೇಯಸ್ಕರವೆಂದು ನನಗೆ ಕಾಣುತ್ತದೆ ಎನ್ನುತ್ತಾನೆ ಶ್ಯಾಮ. ನಿಮ್ಮದೆಲ್ಲ ಡೊಂಕು ವಾದ. ರಷ್ಯಾದಂತೆ ಇಲ್ಲಿ ಕ್ರಾಂತಿ ಬರಬೇಕು. ಆಗ ಎಲ್ಲ ಕೆಲಸ ತನ್ನಂತೆ ಆಗುತ್ತದೆ. ಇನ್ನು ನೀನು ಹೇಳುವ ಸಂಗತಿ ಅರ್ಥವಿಲ್ಲದ್ದೆಂದು ನಾನು ಹೇಳುವುದಿಲ್ಲ. ಆದರೆ ಪತ್ರಿಕೆಯಲ್ಲಿ ಬರೆಯಬೇಕಾದ ವಿಷಯ ಅದಲ್ಲ. ಪತ್ರಿಕೆ ಇರಬೇಕಾದುದು ಜನ ಜಾಗೃತಿಗಾಗಿ. ರಾಜಕೀಯ ಕ್ರಾಂತಿ ಅದರ ಗುರಿ. ನೀನು ಹೇಳುವುದನ್ನು ನೀನೇ ಕಾರ್ಯತಃ ಮಾಡಿ ತೋರಿಸುತ್ತಿದ್ದೀಯಲ್ಲ. 100 ಪುಟ ಬರೆಯುವುದೂ ಸಮ. ನೀನು ಇಲ್ಲಿ ಮಾಡಿ ತೋರಿಸುತ್ತಿರುವ ಒಂದೊಂದು ಕೆಲಸವೂ ಸಮ. ಹೋ, ಈಗ ಈ ಹೊಗಳಿಕೆ ನನಗೆ ಲಂಚವೋ? ಅದಕ್ಕೆ ನಾನು ಬಲಿಯಾಗಿ ಕೃಷಿ ಕೈಗಾರಿಕೆಗಳು ಮಾತ್ರ ಪ್ರಚಾರಕ್ಕೆ ಯೋಗ್ಯವಲ್ಲ ಅನ್ನುತ್ತೀರಾ? ಆ ಲೆಕ್ಕದಲ್ಲಿ ರಾಜಕೀಯವೂ ಹಾಗೇನೇ ಇರಬೇಕು. 100 ಬಾರಿ ಸಮತಾವಾದವನ್ನು ಸಾರುವುದಕ್ಕಿಂತ ಒಮ್ಮೆ ಇದ್ದ ಬಾಳ್ವೆಯಲ್ಲಿ ಸಮತೆಯನ್ನು ಆಚರಿಸಿ ತೋರಿಸುವುದು ಲೇಸು. ಹೌದು, ಅದು ಹಾಗಿರಬೇಕು. ಹಾಗಾದರೆ ನೀವು ನಿಮ್ಮ ಕಾರನ್ನು ಬಿಟ್ಟು ಬಡವರಂತೆಯೇ ನಡೆದು ಬರಬೇಕು. ಇಲ್ಲವೇ ನಿಮ್ಮ ಕಾರಿನಲ್ಲಿ ಬಡವರನ್ನು ತುಂಬಿಸಿಕೊಂಡು ತಿರುಗಾಡಬೇಕು. ಸರಳ ಸ್ವಭಾವಿಯಾದ ಶ್ಯಾಮ ಈ ತೆರನಲ್ಲಿ ಮಾತನಾಡುವಾಗ ಪ್ರಭುದೇವನಿಗೆ ಸಿಟ್ಟು ಬರುವುದೆಂಬುದಿಲ್ಲ. ಪ್ರಭು ನಗುತ್ತಲೇ ಮಾತನಾಡುತ್ತಿರುತ್ತಾನೆ. ತನ್ನ ಕೈಯಲ್ಲಿ ದುಡ್ಡು ಓಡಾಡುತ್ತಿದೆ ಎಂದು ಹೆಮ್ಮೆ ಅವನಿಗೆ ಇಲ್ಲ. ಅವನ ಸಮತಾವಾದವಾದರೂ ಉಳಿದ ಹಲವರ ಸಮತಾವಾದದಂತೆಯೇ ಬಾಯಲ್ಲಿ. ಮೊದಲು ಕ್ರಾಂತಿಯಾಗಬೇಕು, ಒತ್ತಾಯದಿಂದ ಸಂಪತ್ತಿನ ಹಂಚಿಕೆಯಾಗಬೇಕು. ಅಲ್ಲಿಯ ತನಕ ಸಮತಾವಾದಿಗಳು ಬೇಕೆನ್ನುವಷ್ಟು ಶ್ರೀಮಂತಿಕೆಯಿಂದ ಇರಬಹುದು. ಪ್ರಭು ಪ್ರಶಂಸೆಗೆ ಸುಲಭವಾಗಿ ಬಲಿಯಾಗುವ ಪ್ರಾಣಿ. ಆದರೆ ಹಾಗೆ ಹೊಗಳುವ ಸ್ವಭಾವ ರಾಧಾಕೃಷ್ಣನಿಗಾಗಲಿ ಶ್ಯಾಮನಿಗಾಗಲಿ ಇಲ್ಲ. ಆ ವಿಷಯದಲ್ಲಿ ರಾಮಕೃಷ್ಣಯ್ಯನವರಿಗೆ ಬಾಯಿ ಚಲಾಕಿ ತುಂಬ ಇದೆ. ಅಧಿಕಾರದ ಏಣಿಯ ತುದಿಯನ್ನು ಮುಟ್ಟಬೇಕಾದರೆ ಅಂಥ ಗುಣಗಳು ಬೇಕೇ ಬೇಕು. ಮೇಲಿನವರನ್ನು ಒಲಿಸಿಕೊಂಡಲ್ಲಿ ತಾವೂ ಮೇಲಕ್ಕೆ ಹೋಗಬಹುದು. ಆದುದರಿಂದ ಅವರು ಪ್ರಭುದೇವನೊಡನೆ, ನಿಮ್ಮಂತಹ ಉದಾರಿಗಳು, ಉತ್ಸಾಹಿಗಳು ಇನ್ನೂ 4 ಮಂದಿ ಇದ್ದರೆ ಮಂಗಳೂರನ್ನು ಮುಂಬಯಿಯನ್ನಾಗಿ ಮಾಡಬಹುದು ಅನ್ನುತ್ತಾರೆ. ಬೇರೊಂದು ದಿವಸ ಪ್ರಭುದೇವನೊಡನೆ, ಪ್ರಭುರಾವ್, ಚುನಾವಣೆಯಲ್ಲಿ ನೀವು ಅತಿರಥ ಮಹಾರಥರನ್ನೇ ಸೋಲಿಸಿ ಗೆದ್ದು ಬಂದಿರಲ್ಲವೇ? ಜನಕ್ಕೆ ಈಗಲಾದರೂ ನಿಮ್ಮ ಶಕ್ತಿ ತಿಳಿಯಿತು.
ನಮ್ಮ ಊರವರು ಸಂಪಾದಕರೆಂದರೆ ಗುಮಾಸ್ತರೆಂದು ಈ ತನಕ ತಿಳಿದಿದ್ರು. ಈಗ ನಿಮ್ಮ ಬರಹಕ್ಕೆ ಬೆಲೆ ಬಂದಿದೆ ಎನ್ನಲು ಅನುಮಾನವಿಲ್ಲ. ನಿಮ್ಮ ಪತ್ರಿಕೆಯ ಒಕ್ಕಣೆ ಎಂದರೆ ಕತ್ತಿಯ ಏಟು, ಪೆಟ್ಟೊಂದು ತುಂಡು 2. ಅಂಥ ಎದೆಗಾರಿಕೆ ಬೇಕು ಮನುಷ್ಯನಲ್ಲಿ. ತಾವು ಹೇಳುವ ನುಡಿ ಸತ್ಯವಾದದ್ದಾದರೆ ಮಾತ್ರ ಆ ಕೆಚ್ಚು ಸಾಧ್ಯ. ಬರಿಯ ಜೀವನಕ್ಕಾಗಿ ದುಡಿಯುವ ಸಂಪಾದಕರಿಗೆ ಅದು ಸಾಧ್ಯವೇ ಎಂದರು. ಇನ್ನೊಮ್ಮೆ, ಮಿಸ್ಟರ್ ಪ್ರಭು, ನಮ್ಮ ಶಾಲೆಯ 3ನೇ ವರ್ಷಾಂತ್ಯ ಡಿಸೆಂಬರ ಕೊನೆಗೆ ಬರ್ತದೆ ನೋಡಿ. ನಮ್ಮ ಶಾಲೆ ಪ್ರಾರಂಭವಾದುದು ಜನವರಿಯಲ್ಲಿ ಅಲ್ಲವೇ? ಮೊದಲಿನ ಪಂಗಡದ ಹುಡುಗರು ಈ ವರ್ಷ ಹೊರಬೀಳುತ್ತಾರೆ. ನಮ್ಮ ಶಾಲೆಗೆ ಬಹು ದೊಡ್ಡ ದಿವಸ ಅದು ಎಂದರು. ಆತನಿಗೆ ಒಮ್ಮೆಗೆ ಆವೇಶ ಬಂದು, ಮಿಸ್ಟರ್ ರಾಮಕೃಷ್ಣಯ್ಯ, ನಮ್ಮ ಯೂನಿವರ್ಸಿಟಿಗೆ ತಕ್ಕ ಕನ್ವೊಕೇಶನ್ ಮಾಡಬೇಕು. ನೀವು ಮುಂದಾಗಿ ಅದರ ನೆನಪು ಹುಟ್ಟಿಸಿದ್ದು ಸರಿಯಾಯಿತು. ಆ ದಿನ ಪ್ರಾರಂಭೋತ್ಸವ ಆದಮೇಲೆ ನಾವು ಯಾವ ಹಬ್ಬವನ್ನು ಜರುಗಿಸಿಲ್ಲ. ಈ ಉತ್ಸವವನ್ನು ಮಾತ್ರ ಜೋರಾಗಿ ಮಾಡಬೇಕು. ಎಷ್ಟು ಹಣ ಖರ್ಚಾದರೂ ಚಿಂತೆ ಇಲ್ಲ ಎಂದನು. ಹಣ ಗಿಣ ಖರ್ಚು ಮಾಡುವುದು ಬೇಡ. ಊರವರಿಗೆ ಒಂದು ಆಮಂತ್ರಣ ಕೊಟ್ಟು ಸಭೆ ಮಾಡುವ, ಉಪನ್ಯಾಸ, ಅಭಿನಂದನೆಗಳು ಆದರೆ ಸಾಕು. ಸ್ವಾಮಿ, ನಿಮ್ಮ ಸಹಕಾರಿ ಸಂಘಗಳ ಸಾಮಾನ್ಯ ಸಭೆಯನ್ನು ಎಷ್ಟು ಗಡದ್ದಿನಿಂದ ಮಾಡುತ್ತಾರೆ. ಕಾಮನ್ ಗುಡ್ ಫಂಡಿನಿಂದ 4 ಕಾಸು ತೆಗೆದು ಒಂದು ಸಿಂಗಲ್ ಕಾಫಿ, ಚುರುಮುರಿ, ಉಪ್ಕರಿಯನ್ನಾದರೂ ಕೊಡುತ್ತಾರೆ. ನಮ್ಮ ಸಂಸ್ಥೆ ಅದಕ್ಕೂ ಕಡಿಮೆಯೇ? ಚೀಚಿ, ನಾನು ಕಡಿಮೆ ಎಂದನೇ? ಹಾಗಲ್ಲ. ಇಷ್ಟು ಹಣ ಖರ್ಚು ಮಾಡುವವರು ಅದಕ್ಕೆ ಹಣ ಖರ್ಚು ಮಾಡಲು ಹಿಂದಾಗುತ್ತಾರೆಂದು ನಾನು ಹೇಳಲಿಲ್ಲ. ಆದರೆ ನಾವು ಹೊರಗಿನ ಆಡಂಬರಕ್ಕೆ ಹೆಚ್ಚು ಹಣ ವೆಚ್ಚ ಮಾಡಬಾರದು. ಆ ಹಣ ಉಳಿಸಿಕೊಂಡರೆ ಇನ್ನೂ 4 ವಿದ್ಯಾರ್ಥಿಗಳಿಗೆ ವೇತನ ಕೊಡಬಹುದಲ್ಲ. ಚೀಚಿ, ಹಾಗಲ್ಲ. ಮದುವೆಯ ಖರ್ಚು ಮದುವೆಗೆ, ಸಾವಿನದು ಸಾವಿಗೆ. ಇದಕ್ಕಾಗಿ ಖರ್ಚು ಮಾಡುವುದನ್ನು ಇದಕ್ಕೆ ಮಾಡಬೇಕು, ಅದಕ್ಕೆ ಮಾಡುವುದನ್ನು ಅದಕ್ಕೆ ಮಾಡಬೇಕು. ಈ ಸಂಸ್ಥೆ ಅಭಿವೃದ್ಧಿಗೊಂಡು ಪರ ಊರಿನಿಂದಲೂ ವಿದ್ಯಾರ್ಥಿಗಳು ಇಲ್ಲಿಗೆ ಬರಬೇಕು. ಇಲ್ಲಿ 1000 ವಿದ್ಯಾರ್ಥಿಗಳಿರುವ ತನಕ ನಮಗೆ ತೃಪ್ತಿ ಇರಬಾರದು. ಅದಕ್ಕಾಗಿ ಉತ್ಸವ ಬೇಕು, ವಿಜೃಂಭಣೆ ಬೇಕು, ಜಾಹೀರಾತು ಬೇಕು. ಜಾಹೀರಾತಿಲ್ಲದೆ ಹಣ ಬರುತ್ತದೆಯೇ? ಇಲ್ಲ, ಇವತ್ತೇ ಕುಳಿತು ಅದರ ಹಂಚಿಕೆ ಹಾಕುವ ಎಂದು ಬಳಿ ನಿಂತ ಹುಡುಗನೊಬ್ಬನನ್ನು ಕರೆದು, ನಿಮ್ಮ ಪ್ರಿನ್ಸಿಪಾಲ್ರನ್ನು ಬರಹೇಳು, ಹಾಗೆ ಶಾಮಣ್ಣನವರನ್ನು ಕರೆದುಕೊಂಡು ಬಾ ಎಂದನು. ಅವರು ಬಂದೊಡನೆಯೇ ಈ ತ್ರೈವಾರ್ಷಿಕೋತ್ಸವವನ್ನು ಕುರಿತಾದ ಚರ್ಚೆಯನ್ನು ಮುಂದುವರಿಸಿದ. ಜತೆಗೆ ಶಾಲಾ ವಿಸ್ತರಣದ ಕಲ್ಪನೆಯನ್ನು ಬಿಡಿಸಿದನು. ಇದಕ್ಕೆಲ್ಲ ಸಮನಾದ ಜಾಹೀರಾತು ಬೇಕು. 4 ಪತ್ರಿಕೆಗಳಲ್ಲಿ ದೊಡ್ಡ ದೊಡ್ಡ ಪ್ರಕಟಣೆಗಳನ್ನು ಕೊಟ್ಟು ಊರಿಗೆ ತಿಳಿಯುವ ಹಾಗೆ ಮಾಡಬೇಕು. ನಮಗೆ ದಾನ ಮಾಡಿದವರು ಅದನ್ನು ಕಂಡು ತಮ್ಮ ಸಹಾಯ ಸಫಲವಾಗಿದೆ ಎಂದು ತಿಳಿದುಕೊಳ್ಳಬೇಕು. ಅದಕ್ಕಾಗಿಯೇ ನನ್ನ ಕ್ರಾಂತಿ ತಾರೆಯ ವಿಶೇಷ ಸಂಚಿಕೆ ಹೊರಡಿಸುತ್ತೇನೆ. ಅದರಲ್ಲಿ ಆರ್ಟ್ ಪೇಪರಿನ ಮೇಲೆ ಚಿತ್ರಗಳನ್ನು ತುಂಬಿಸಿ 1000 ಪ್ರತಿಗಳನ್ನು ಅಚ್ಚು ಹಾಕಿಸಿ ಹಂಚುತ್ತೇನೆ. ಅದರ ಒಂದು ಹಿಂದಿ ಅನುವಾದವನ್ನು ಹೊರಡಿಸಬೇಕು ಎಂದನು. ಯಾಕೆ ಅಷ್ಟೆಲ್ಲ ಖರ್ಚಿನ ಯೋಜನೆ ಎಂದನು ರಾಧಾಕೃಷ್ಣ. ನಾನು ಹಾಗೇನೆ ಅಂದೆ. ಅವರು ಮಾತ್ರ ಮದುವೆಯ ಖರ್ಚು ಮದುವೆಗೆ, ಶ್ರಾದ್ದದ್ದು ಶ್ರಾದ್ದಕ್ಕೆ ಅನ್ನುತ್ತಾರೆ ಎಂದರು ರಾಮಕೃಷ್ಣಯ್ಯ. ಮಿಸ್ಟರ್ ರಾಧಾಕೃಷ್ಣ, ನಿಮಗೆ ಇದನ್ನು ಬೆಳೆಸುವ ಆಸೆ ಇದ್ದರೆ ಈ ಗರೀಬಿತನ ಬಿಡಬೇಕು. ಬೇಡಲಿಕ್ಕೆ ಹೋಗುವುದಾದರೂ ಶ್ರೀಮಂತರಾಗಿಯೇ ಹೋಗಬೇಕು. ಚಿಂದಿ ಅರಿವೆಯನ್ನುಟ್ಟು ಬೇಡುವವನಿಗೆ ನಾವು ಕೊಡುವುದು ಕಾಲಾಣೆ. ಬದಲು ಹ್ಯಾಟ್ ಬೂಟ್ ಧರಿಸಿ, ಮಿಸ್ಟರ್ ಪರ್ಸ್ ಕಳೆದು ಹೋಯಿತು, ರೈಲಿನ ಖರ್ಚಿಗೆ ಇಲ್ಲ ಎಂದು ಕೈಯೊಡ್ಡಿದರೆ ₹2 ಕೊಡುತ್ತೇವೆ. ಪ್ರಾಪಂಚಿಕ ಯಶಸ್ಸಿಗೆ ಡಂಭ, ಡೌಲು, ಗದ್ದಲ, ಗೌಜಿಗಳು ಬೇಕೇ ಬೇಕು. ಅವಿಲ್ಲವಾದರೆ ಠಾಗೂರರು, ಮಾಲವೀಯರು ಕೋಟಿಗಟ್ಟಲೆ ರೂಪಾಯಿ ಕೂಡಿಸುವುದು ಸಾಧ್ಯವಿತ್ತೇ? ಅದು ಅವರ ಹಿರಿಮೆಯಿಂದ. ಅರಸರು ಶ್ರೀಮಂತರು ಲಕ್ಷಗಟ್ಟಲೆಯಿಂದ ತಿತ್ತರೆಂದು. ಆ ಹಿರಿಮೆ ನಮಗೂ ಇದೆ. ಜಗತ್ತಿಗೆ ಅದು ತಿಳಿದಿಲ್ಲ. ನನ್ನ ಎಣಿಕೆಯಲ್ಲಿ ನೀವು ಮಿಸ್ಟರ್ ರಾಧಾಕೃಷ್ಣ ಮಾಲವೀಯರಂತೆಯೇ. ಅದನ್ನು ಈಗಲ್ಲವಾದರೂ ನಾಳೆ ಜಗತ್ತು ತಿಳಿದೀತು. ಅದು ತಾನಾಗಿ ಜಗತ್ತಿಗೆ ತಿಳಿಯುವ ತನಕ ಪ್ರಕಟಣೆ, ಪ್ರಚಾರದ ಕೆಲಸ ತೀರಾ ಅವಶ್ಯ. ಅದು ಒಂದು ರೀತಿಯಿಂದ ನಿಜವೇ.
ಎಂದು ರಾಮಕೃಷ್ಣಯ್ಯನವರು ಪ್ರಭುದೇವನ ಕಡೆಗೆ ಒಲಿದರು. ಆಗ ಪ್ರಭು ಇನ್ನಷ್ಟು ಉಬ್ಬಿದ. ರಾಧಾಕೃಷ್ಣ, ನಿಮಗೆ ಮನುಷ್ಯರ ಸ್ವಭಾವ ಏನೂ ತಿಳಿದಿಲ್ಲ. ತಾವಾಗಿ ದಾನ ಧರ್ಮಕ್ಕೆ ಯಾರೂ ಕೈ ಮುಂದೆ ನೀಡುವುದಿಲ್ಲ. ದಾನ ಧರ್ಮ ಮಾಡುವುದು ಸಹಾಯ ಮಾಡುವ ಉದ್ದೇಶದಿಂದಲ್ಲ, ಕೀರ್ತಿಯ ಆಸೆಯಿಂದ. ಆದುದರಿಂದ ಹಣ ಕೂಡಿಸುವುದಕ್ಕೆ ಸೋಗು ಬೇಕು, ನಾಟಕ ಬೇಕು. ನಮ್ಮದು ಬರಿಯ ಮಾತಲ್ಲ, ತೋರಿಸಲು ಬರುವಷ್ಟು ಕೆಲಸವನ್ನೂ ಮಾಡಿದ್ದೇವೆ. ಅದರಿಂದಾಗಿ ತುಸು ನಾಟಕವನ್ನು ಆಡಿದರೆ ತಪ್ಪಿಲ್ಲ. ಅದರಿಂದ ನಾಚಿಕೆಯೂ ಇಲ್ಲ. ಹಾಗೆ ಹಣ ಬರುವುದು ನಿಮಗೆ ಬೇಡವೋ? ಅದಕ್ಕೆ ಬೇರೊಂದೇ ದಾರಿ ಇದೆ. ನಾಳೆಯಿಂದ ಹೆಂಡತಿ ಮಕ್ಕಳನ್ನು ತವರಿಗೆ ಕಳುಹಿಸಿಬಿಡಿ. ಕಾವಿಯಿಟ್ಟು 8 ದಿವಸ ಊರು ಬಿಟ್ಟು ಒಂದು ಕಡೆ ಕುಳಿತುಕೊಳ್ಳಿ. ಆಮೇಲೆ ನೋಡಿ, ಊರಿಂದೂರೇ ನಿಮ್ಮ ಸುತ್ತಲೂ ಜಮಾಯಿಸುತ್ತದೆ. ಮಕ್ಕಳನ್ನು ಕೇಳುವವರು, ಅಳಿಯನನ್ನು ಬೇಡುವವರು, ಬಿಡ್ಡಿನ ನಂಬರು ಕೇಳುವವರು, ಜೀವನದಲ್ಲಿ ಇಷ್ಟ ಬಂದ ಹಾಗೆ ಇದ್ದು ಮುಪ್ಪು ಬಂದೊಡನೆಯೇ ಭಗವದ್ಗೀತೆ ಓದುವವರು ಎಲ್ಲರೂ ಬಂದು ಕಲೆಯುತ್ತಾರೆ. ನೀವು ಕೇಳದೇನೆ ನಿಮ್ಮ ಕಾಲಬುಡಕ್ಕೆ ಹಣ ತಂದು ಸುರಿಯುತ್ತಾರೆ ಎಂದನು. ಹೋ, ಹಾಗೆ ಮಾಡಿದರೆ ಹಣ ಬಂದೇ ಬರುತ್ತದೆ. ಈಗಲೇ ನೋಡುತ್ತಿದ್ದೇವಲ್ಲ ಅಲ್ಲಲ್ಲಿನ ಆಶ್ರಮಗಳು, ಮಹರ್ಷಿಗಳು, ಮಹಾರಾಜರು, ತಪಸ್ವಿಗಳ ಹಾವಳಿಯನ್ನು. ಆಗ ಮಾತ್ರ ಶಾಲೆ ನಡೆಸುವುದು ಸಾಧ್ಯವಾಗಲಾರದು. ಭೋಜನ ಶಾಲೆ, ಭಜನಾ ಮಂದಿರಗಳನ್ನು ನಡೆಸಬಹುದು ಎಂದನು ಶ್ಯಾಮ. ಎಲ್ಲರೂ ನಕ್ಕರು. ಕೊನೆಗೆ ಪ್ರಭುವಿನ ಸೂಚನೆಗೆ ಮನ್ನಣೆ ದೊರೆಯಿತು. ತ್ರೈವಾರ್ಷಿಕ ಉತ್ಸವವನ್ನು ಜರುಗಿಸಿ ಅದಕ್ಕೆ ಒಬ್ಬ ಪ್ರಸಿದ್ಧ ದೇಶಭಕ್ತನನ್ನೋ ವಿಜ್ಞಾನಿಯನ್ನೋ ಕರೆಯಿಸಬೇಕೆಂಬ ಪ್ರಭುವಿನ ಸೂಚನೆಗೆ ರಾಮಕೃಷ್ಣಯ್ಯನವರು, ಯಾಕೆ ಸ್ವಾಮಿ ಅಷ್ಟೆಲ್ಲ ದೂರ ಹೋಗಬೇಕು? ಸ್ವಾಮಿ ಜ್ಞಾನಾನಂದರನ್ನು ಕರೆಯಿಸುವ. ಅವರು ಅಮೆರಿಕಕ್ಕೆ ಹೋಗಿ ಬಂದವರು. ಎಷ್ಟೋ ಶಾಲೆ, ಹಾಸ್ಟೆಲು, ಆಸ್ಪತ್ರೆಗಳನ್ನು ನಡೆಸುತ್ತಿದ್ದಾರೆ. ಬಹು ಯೋಗ್ಯ ವ್ಯಕ್ತಿ ಎಂದರು ರಾಮಕೃಷ್ಣಯ್ಯ. ಅವರೇ ಯಾರೂ ಸಿಗದೆ ಹೋದರೆ ಅವರು ಆಗಬಹುದು. ಸ್ವಾಮಿಗಳ ಪೈಕಿ ಅವರು ವಾಸಿ. ಆದರೂ ನನಗೆ ಒಂದು ಅನಿಸುತ್ತದೆ, ವೇದಾಂತಿಗಳ ತಂಟೆಗೆ ನಮಗೆ ಬೇಡವೆಂದು. ಅವರಿಗೆ ಲೌಕಿಕವಿಲ್ಲ. ತಾವು ಹೋಗುವುದು ಎಂಥ ಸಭೆಗೇ ಆಗಲಿ ತಾಸು ವೇದಾಂತದ ಮೇಲೆ ಉಪನ್ಯಾಸ ಮಾಡುವ ಸ್ವಭಾವ ಅವರದ್ದು. ನಮ್ಮ ಅಧ್ಯಕ್ಷತೆಗೆ ಬರಿಯ ಪ್ರಾಪಂಚಿಕರು ಸಾಕು. ಈ ಸ್ವಾಮಿಗಳ ಗುತ್ತಿಗೆಯನ್ನು ನಾವು ತೆಗೆದುಕೊಂಡರೆ ಪುರುಷೋತ್ತಮರಂತಹವರು ಏನು ಮಾಡಬೇಕು? ಅವರು ನಮಗೇನು ಮಾಡುತ್ತಾರೆ ಎಂದರು ರಾಮಕೃಷ್ಣಯ್ಯ. ಇತ್ತೀಚೆಗೆ ರಾಮಕೃಷ್ಣಯ್ಯನವರು ಪುರುಷೋತ್ತಮರ ಮನೆಗೆ ಹೋಗುತ್ತಲಿಲ್ಲವಾದರೂ ಹಿಂದೆ ಹಲವು ಬಾರಿ ಹೋಗಿ ಬಂದವರು. ಅವರಿಗೆ ಗೀತೆ, ಸನ್ಯಾಸಿಗಳೆಂದರೆ ತುಂಬ ಪ್ರೀತಿ ಎಂದು ಬಲ್ಲರು. ಅವರ ಸ್ವಭಾವ ತಿಳಿದಿದ್ದ ರಾಮಕೃಷ್ಣಯ್ಯ, ಪುರುಷೋತ್ತಮರಾಯರು ಮೆಚ್ಚಿನ ಸ್ವಾಮಿಗಳೆಂದರೆ ಹರಿಕೃಷ್ಣದಾಸರಲ್ಲವೇ ಎಂದರು. ನಾನು ಅದನ್ನು ಕೇಳಿದ್ದಲ್ಲ. ಅವರ ಹೊಸ ಹೆರಿಗೆಯ ಕತೆ ಹೇಳುತ್ತಿದ್ದೇನೆ. ಲೇಟೆಸ್ಟ್ ಡೆಲಿವರಿ. ಏನು, ಅವರ ಮನೆಯಲ್ಲಿ ಜನನವಾಯಿತೆ? ಅವರಿಗೆ 2ನೇ ಹೆಂಡತಿಯಾದರೂ ಹೆರಿಗೆಯ ಪ್ರಾಯ ಕಳೆದಿದೆ. ರಾಮಕೃಷ್ಣಯ್ಯ, ಪ್ರಾಯ ಹೋಗುತ್ತಾ ನೀವು ಶಿಶುಗಳಾಗುತ್ತಿದ್ದೀರಿ. ನಾನು ಅವರ ಹೆಂಡತಿಯ ಹೆರಿಗೆಯ ವಿಚಾರವನ್ನು ಹೇಳಿದ್ದಲ್ಲ, ಅವರ ಮಿತ್ರ ಮಂಡಲದವರ ಹೆರಿಗೆಯ ಕತೆ ಹೇಳುತ್ತಿದ್ದೇನೆ. ನನಗೆ ಅದು ಹೇಗೆ ತಿಳಿಯಬೇಕು? ನಿಮ್ಮ ವ್ಯಂಗ್ಯ ಭಾಷೆ ಅಲ್ಲದೆ ನಾನು ಅವರಲ್ಲಿಗೆ ಹೋಗದೆ ಬಹಳ ದಿನಗಳಾದುವು. ಅವರು ಬೇಸರ ಮಾಡಿರಲೂಬಹುದು. ಈಗ ನಾನು ಹೇಳುವ ಕಥೆಯನ್ನು ಕೇಳಿ. ನಮ್ಮೂರಿನ ಮಹಾಪ್ರಭೃತಿಗಳು ಅಂದರೆ ರಂಗವಿಠಲ್, ಡಾಕ್ಟರ್ ನಂದ, ಪುರುಷೋತ್ತಮ್ ಇನ್ನಿಬ್ಬರು ಈ ಪಂಚಭೂತಗಳು ಸೇರಿ ಇನ್ನೊಂದು ಹೊಸ ಸ್ಕೀಮ್ ಹೊರಡಿಸಿದ್ದಾರೆ. ಇನ್ನೊಂದು ಜಾಯಿಂಟ್ ಸ್ಟಾಕ್ ಕಂಪನಿಯೇ. ಆ ಹೆರಿಗೆ ಅವರನ್ನೊಪ್ಪಿದ ಕೆಲಸ. ಈಗಾಗಲೇ 10-15 ಸಂಸ್ಥೆಗಳು ಅವರ ಕೈಯಲ್ಲಿವೆ. ಇನ್ನೂ 1-2 ಹುಟ್ಟಬಹುದು. ಅದರಲ್ಲಿ ಏನಾಶ್ಚರ್ಯ? ಛೀ, ಹಾಗೆ ಎಂದುದಲ್ಲ. ಈಚೆ ನಮ್ಮ ಚುನಾವಣೆಯಲ್ಲಿ ಅವರಿಗೆಲ್ಲ ಮಂಗಳಾರತಿ ಆಯ್ತಲ್ಲ, ಪತ್ರಿಕೆಗಳಲ್ಲಿ ಮುಷ್ಕರದ ದೆಸೆಯಿಂದಾಗಿ ಅವಹೇಳನ ಬಂದಿತಲ್ಲ, ಅವರ ಮನಸ್ಸಿಗೇನೇ ತಾವು ಕಳ್ಳರೆಂಬುದು ಗೊತ್ತಾಗಿದೆ. ಅದನ್ನೆಲ್ಲ ಉಪಾಯವಾಗಿ ಮೆರೆಯಿಸುವುದಕ್ಕೆ ಒಂದು ದೊಡ್ಡ ಹಂಚಿಕೆ ತೆಗೆದಿದ್ದಾರೆ. ಒಂದು ರೀತಿಯ ಪರೋಪಕಾರ ಲಿಮಿಟೆಡ್ ಕಂಪನಿ ಹೊರಡಿಸುವ ಯೋಚನೆ ಮಾಡಿದ್ದಾರೆ. ಅದೇ ಹೆಸರೇ? ಅದೇ ಹೆಸರಲ್ಲ, ಅಂಥ ಇನ್ನೊಂದು ಹೆಸರು.
ಈಗ PSG ಚಾರಿಟೀಸ್ ಎಂಬಂತಹ ಸಂಸ್ಥೆಗಳಿಲ್ವೇ, ಹಾಗೆ ಮಾಡುವ ಯೋಚನೆ. ಈ ಪುಡಾರಿಗಳು ಸೇರಿದ ಎಲ್ಲ ಲಿಮಿಟೆಡ್ ಸಂಸ್ಥೆಗಳ ಲಾಭಾಂಶವನ್ನು ಹಾಕಿ, ಲಾಭಾಂಶ ಅಂದರೆ ಸುಲಿದ ರಕ್ತ ಹಾಕಿ ಮಾಡುವ ಸಂಸ್ಥೆಯೇ ಇದು. ಒಂದು ದೊಡ್ಡ ಟ್ರಸ್ಟ್. ಮಂಗಳೂರಿನ ಯಾವತ್ತೂ ಧಾರ್ಮಿಕ ಸಂಸ್ಥೆಗಳನ್ನು, ಸಾರ್ವಜನಿಕ ಸಂಸ್ಥೆಗಳನ್ನು ಅಧೀನಪಡಿಸಿಕೊಂಡು ಅವಕ್ಕೆ ಬೇಕಾದ ಸಹಾಯಧನ ಒದಗಿಸಿ ಮೆರೆಯಬೇಕೆಂಬ ಆಸೆ ಅವರದ್ದು. ಅಂದರೆ ಎಂದು ಕೇಳಿದರು ರಾಮಕೃಷ್ಣಯ್ಯ. ಅಂದರೆ ನಮ್ಮ ಊರಿನ ಕರ್ಣರು, ಶಿಬಿ ಚಕ್ರವರ್ತಿಗಳೂ ಸೇರಿ ನಡೆಸುವ ಸಂಸ್ಥೆ. ಅವರ ಹತೋಟಿಯನ್ನು ತಪ್ಪಿ ಯಾವ ಸಾರ್ವಜನಿಕ ಸಂಸ್ಥೆಯೂ ಉಳಿಯಬಾರದೆಂಬ ಹಠ ಅವರಿಗೆ. ಈ ಊರಲ್ಲಿ ಛತ್ರ ನಡೆಯಲಿ, ಶಾಲೆಗಳು ನಡೆಯಲಿ, ಅನಾಥಾಲಯಗಳು ನಡೆಯಲಿ, ಸ್ಮಶಾನವೇ ನಡೆಯಲಿ, ಎಲ್ಲವೂ ಅವರ ಕೃಪೆಯಿಂದ ನಡೆಯಬೇಕು, ಅವರ ನೇತೃತ್ವದಲ್ಲಿ ನಡೆಯಬೇಕು ಎಂಬ ಉದ್ದೇಶ. ನಿಜವೇ? ಸುಳ್ಳು ಹೇಳ್ತೇನೆಯೇ? ಆ ಬಗ್ಗೆ ಹಂಚಿಕೆ ಸಿದ್ಧವಾಗಿ 3 ಲಕ್ಷ ರೂಪಾಯಿಗಳ ವಚನವೂ ಬಂದಿದೆ. ಯಾರು? ನಂದ ಮೊದಲಾದವರು ಕೊಟ್ಟರೆ? ಅವರೆಲ್ಲಿಂದ ಕೊಡುತ್ತಾರೆ ಅಷ್ಟನ್ನು? ಸ್ವಲ್ಪ ಕೊಟ್ಟಾರು. ಆದರೂ ಮುಖ್ಯ ಟ್ರಸ್ಟಿಗಳು ಅವರೇನೆ. ಈಗಾಗಲೇ ಗಂಡಸತ್ತ ವಿಧವೆಯರಿಂದ ಬೇಡಿ ಹೊಗಳಿ ಹಲವು ದಾನ ಶಾಸನ ಮಾಡಿಸಿದ್ದಾರೆ. ತಾವೇ ತೆರೆದೇ ಹೋದರೇನು? ಪರರಿಂದ ತರಿಸಿಕೊಳ್ಳುವ ಕೆಲಸದಲ್ಲಿ ಅವರು ನಿಪುಣರು. ಯಾವ ಜಾತಿಯವರಾದರೂ ಆ ಸಂಸ್ಥೆಗೆ ಧನ ಸಹಾಯ ಮಾಡಬಹುದಂತೆ. ಆದರೆ ಸಂಸ್ಥೆಯ ಆಡಳಿತ ಮಾತ್ರ ಈ ಪಂಚಮಹಾಭೂತಗಳ ಕೈಯಲ್ಲಿ. ಒಂದು ವಿಷಯಕ್ಕೆ ಅದು ಒಳ್ಳೆಯದೇ ಅಲ್ವೇ? 100 ಸಂಸ್ಥೆಗಳು ನಡೆದು ಹಣವಿಲ್ಲದೆ ಸಾಯುವುದಕ್ಕಿಂತ ಹೀಗೇನಾದರೂ ಒಂದು ಸಹಾಯಕ ವ್ಯವಸ್ಥೆ ಇದ್ದರೆ ಎಂದು ರಾಮಕೃಷ್ಣಯ್ಯ ಹೇಳಿದರು. ಇದು ತಿಮಿಂಗಲಗಳ ನ್ಯಾಯ. 1000 ಸಣ್ಣ ಮೀನುಗಳು ಜೀವನಕ್ಕಾಗಿ ಹೆಣಗಾಡುವ ಬದಲು ದೊಡ್ಡದೊಂದು ತಿಮಿಂಗಲ ಉಳಿದರೆ ಸಾಕೆನ್ನುತ್ತೀರಿ ನೀವು. ಪರೋಪಕಾರದಲ್ಲಿಯೂ ಬಂಡವಾಳಗಾರಿಕೆ ತಲೆದೋರಿದಂತೆ ಇದು. ಅದರಿಂದ ಕೇಡಾದೀತೆಂದು ಹೇಳುತ್ತೀರಾ? ನಾಳೆ ಅನುಭವಿಸಿದರೆ ತಿಳಿದೀತು. ಮನುಷ್ಯನ ಒಳಗನ್ನು ನೋಡಿದರೆ ಹೊರಗಿನದು ತನ್ನಂತೆಯೇ ಸ್ಪಷ್ಟವಾಗುತ್ತದೆ. ಅವನ ಹೊರಗಿನ ಸೋಗನ್ನು ನಂಬಿ ನಾವು ಪ್ರಯೋಜನವಿಲ್ಲ. ಡಾಕ್ಟರ್ ನಂದರಾಗಲಿ, ಅವರ ಸ್ನೇಹಿತರಾಗಲಿ ನಿತ್ಯ ಜೀವನದಲ್ಲಿ ಹೇಗಿದ್ದಾರೆ? ಅವರಲ್ಲಿ ಯಾವ ದೊಡ್ಡ ಗುಣವಿದೆ? ಕಾಣುವುದಿಲ್ಲವೇ? ಆ ಗುಣಗಳು ಒಳಗಿದ್ದರೆ ಹೊರಗೆ ಬಂದಾವು. ಡಂಬಕ್ಕೆ ಇಂಥ ವೇಷ ಕಟ್ಟಬೇಕಾಗಿಯೇ ಇಲ್ಲ ಎಂದ ರಾಧಾಕೃಷ್ಣ. ಅದೇ ವಿಷಯವನ್ನೇ ನಾನೆನ್ನುವುದು. ರಾಮಕೃಷ್ಣಯ್ಯ ಮೊದಲು ಅವರ ಮನೆಯ ಕೆಲಸಗಾರರಿಗೆ ಸಮನಾಗಿ ಕಾಫಿ ಅನ್ನ ಕೊಡುತ್ತಾರೆಯೇ ಕೇಳಿ. ನಿಮ್ಮಂಥವರಿಗೆ, ಇನ್ನಷ್ಟು ಶ್ರೀಮಂತರಿಗೇ ಅವರು ಟೀ ಪಾರ್ಟಿ ಕೊಡುವುದು ಆಶ್ಚರ್ಯವಲ್ಲ. ಅದಕ್ಕೆ ಬೇರೆಯೇ ಎಣಿಕೆ ಇರುತ್ತದೆ. 10 ಜನರ ಹಣಕ್ಕೆ ಗಾಳ ಹಾಕಿ ಅದರಿಂದ ಇವರ ಧರ್ಮ ಬುದ್ಧಿ ಪ್ರಕಟವಾಗಬೇಕಿಲ್ಲ. ಇವರು ತಮ್ಮಲ್ಲಿದ್ದುದನ್ನು ಕೊಟ್ಟರೆ ಸಾಕು. ಇವರ ಕೈಯಲ್ಲಿ ಅನಾಥಾಲಯದಂತಹ ಒಂದು ಸಂಸ್ಥೆ ಸಿಕ್ಕಿದರೆ ಅಲ್ಲಿದ್ದವರನ್ನು ಓಡಿಸಿ ತಮ್ಮ ಕುಟುಂಬದವರಿಗೆ ಕೆಲಸ ಕೊಟ್ಟಾರು. ತಮಗೆ ಹೊರೆಯಾಗುವ ನೆಂಟರ ಮಕ್ಕಳನ್ನು ಅಲ್ಲಿ ತುಂಬಿಸಿಯಾರು. ಈ ಪರೋಪಕಾರದ ಲಕ್ಷಣ ಚೆನ್ನಾಗಿ ನನಗೆ ಗೊತ್ತಿದೆ ಎಂದನು ಪ್ರಭುದೇವ. ಈ ಪಂಚಮಹಾಭೂತಗಳ ಸ್ಮರಣೆಯಿಂದ ಕೆರಳಿ ಬಹು ಹೊತ್ತು ಮಾತನಾಡಿದ ಆತ. ಆ ಗಲಭೆಯಲ್ಲಿ ತ್ರೈವಾರ್ಷಿಕೋತ್ಸವದ ಮರವೆಯಾಯಿತು. ಅಲ್ಲಿಂದ ಹೊರಡುವಾಗ ರಾಮಕೃಷ್ಣಯ್ಯನವರನ್ನು ಕಾರಿನಲ್ಲಿ ಕುಳ್ಳಿರಿಸಿಕೊಂಡು ಶ್ಯಾಮನನ್ನು ಕರೆದು, ನೋಡಿ ಶ್ಯಾಮ, ಕಾರಿನಲ್ಲಿ ಒಬ್ಬನೇ ಹೋಗುತ್ತಲಿಲ್ಲ, ಇವರಿದ್ದಾರೆ. ಬೇಕಾದರೆ ಕದ್ರಿಯಿಂದ 4 ತುಂಬಿಸಿಕೊಂಡು ಹೂ ಮಾರ್ಕೆಟಿನ ತನಕ ಬಿಟ್ಟು ಬರ್ತೇನೆ ಎಂದು ನಕಲಿ ಮಾಡಿ ಹೊರಟು ಹೋದರು. ರಾತ್ರಿ ಊಟವಾದ ಬಳಿಕ ಶ್ಯಾಮ, ರಾಧಾಕೃಷ್ಣರು ಉಳಿದ ಅಧ್ಯಾಪಕರನ್ನು ಮನೆಗೆ ಕರೆಯಿಸಿಕೊಂಡು ಉತ್ಸವದ ಪ್ರಸ್ತಾಪವನ್ನು ಮಾಡಿದರು. ಉಪಾಧ್ಯಾಯರು ಅಲ್ಲಿಯೇ ಸಮೀಪದಲ್ಲಿ ವಾಸ ಮಾಡುತ್ತಿದ್ದುದರಿಂದ ಬೇಕಾದ ಹಾಗೆ ಬಂದು ಹೋಗುವ ಅನುಕೂಲತೆ ಇತ್ತು. ಉತ್ಸವದ ಯೋಜನೆಯನ್ನು ಎಲ್ಲರೂ ಒಪ್ಪಿದರು. ಆದರೆ ಅದನ್ನು ಯಾವ ರೀತಿಯಿಂದ ನಡೆಯಿಸಲಿ ಎಂಬ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು ಇದ್ದುವು. ಒಬ್ಬ ಉಪಾಧ್ಯಾಯರು ಆ ಸಮಯ ಒಂದು ನಾಟಕ ಆಡಬೇಕು ಎಂದರು.
ಶ್ಯಾಮನು ಅದಕ್ಕೆ, ನಾಟಕ ಗೀಟಕ ಬೇಡ, ನಮ್ಮಲ್ಲಿ ಆದ ಒಡವೆಗಳ ಪ್ರದರ್ಶನ, ನಮ್ಮ ಹುಡುಗರು ಸ್ವತಂತ್ರವಾಗಿ ಮಾಡಬಹುದಾದ ವಸ್ತುಗಳ ಪ್ರದರ್ಶನ, ಕೃಷಿ ಪಶುಪಾಲನೆಗೆ ಸಂಬಂಧಪಟ್ಟ ಪ್ರದರ್ಶನ ಇಷ್ಟನ್ನು ಮಾಡುವ. ಇನ್ನೂ 3 ತಿಂಗಳ ಸಮಯವಿದೆ. ನಾವು ಸಮನಾದ ಹಂಚಿಕೆ ಹಾಕಿಕೊಂಡು ಕೆಲಸ ಮಾಡಿದರೆ ಒಳ್ಳೆಯ ಒಂದು ಪ್ರದರ್ಶನವಾದೀತು. ಅದನ್ನು ನೋಡಬಂದವರಿಗೂ ಒಂದು ವಿದ್ಯಾಭ್ಯಾಸವಾದೀತು. ಊರಿನ ಜನರ ಆದರ ಸಂಸ್ಥೆಯ ಮೇಲೆ ಹೆಚ್ಚೀತು ಎಂದನು. ಅದನ್ನೇ ಎಲ್ಲರೂ ಅನುಮೋದಿಸುವಂತಾಯಿತು. ತಮ್ಮ ತ್ರೈವಾರ್ಷಿಕೋತ್ಸವಕ್ಕೆ ತ್ರೈಮಾಸಿಕ ಯೋಜನೆಯೊಂದನ್ನು ಮಾಡಿ ಮರುದಿನದಿಂದ ದುಡಿಯಬೇಕೆಂಬ ನಿರ್ಧಾರ ಮಾಡಿಕೊಂಡು ಅವರು ಚದುರಿದರು. ಶ್ಯಾಮ ರಾಧಾಕೃಷ್ಣರಿಬ್ಬರೂ ಮಲಗಿ ನಿದ್ರೆ ಹೋದರು. ಮಲಗಿದರೂ ಅವರ ಸವಿಗನಸುಗಳು ಅವರನ್ನು ಕಾಡದೇ ಇರಲಿಲ್ಲ. ನಿದ್ರೆಯಲ್ಲಿ ಶ್ಯಾಮ ನಗುತ್ತಲಿದ್ದ, ತುಂಬ ಮಾತನಾಡುತ್ತಲಿದ್ದ. ರಾಧಾಕೃಷ್ಣನ ಕನಸಿನ ಸಾಮ್ರಾಜ್ಯದಲ್ಲಿ ನಗು ಸಂತೋಷಗಳು ಮಾಯವಾಗಿ ಏನೋ ಭೀತಿ ಮೊಳೆಯಿತು. ನಿದ್ರೆಯಲ್ಲಿಯೇ ಗಟ್ಟಿಯಾಗಿ ಬಿತ್ತು, ಚಪ್ಪರ ಕುಸಿಯಿತು ಎಂದು ಚೀರಿ ಹೇಳಿದ. ಸತ್ಯ ಅದರಿಂದ ಎಚ್ಚೆತ್ತಳು. ಏನು ಏನು ಎಂದು ಗಾಬರಿಯಿಂದ ಕೇಳಿದಳು. ರಾಧಾಕೃಷ್ಣ ಮೆಲ್ಲಗೆ ನಿದ್ದೆ ತಿಳಿದು ಕನಸನ್ನು ನೆನೆದು ಹೇಳತೊಡಗಿದ. ಏನೋ ದರಿದ್ರ ಕನಸು. ಉತ್ಸವದ ವಿಚಾರ ಯೋಚಿಸುತ್ತಿದ್ದೆ. ಅದರದ್ದೇ ಕಾಟ. ಉತ್ಸವ ನಡೆಯುತ್ತಾ ಇದೆ. ಊರಿಂದೂರಿಗೆ ಅಲ್ಲಿಗೆ ಬಂದಿದೆ. ಯಾರೋ ಮಹಾನುಭಾವರು ಮಾತನಾಡುವ ವೇಳೆ ಮೇಲಿನ ಚಪ್ಪರ ಕುಸಿದು ಬಿದ್ದ ಹಾಗೆ ಕನಸಾಯಿತು ಎಂದನು. ಆಕೆ ನಿಮಗೆ ಸುಖವಾಗಿ ನಿದ್ರೆ ಮಾಡುವುದಕ್ಕೂ ಅದೃಷ್ಟವಿಲ್ಲ ಎಂದು ಹೇಳಿ ನಕ್ಕು ಮಲಗಿಕೊಂಡಳು. ರಾಧಾಕೃಷ್ಣ ತಿರುಗಿ ಮಲಗಿಕೊಂಡರೂ ಅವೇ ಕನಸುಗಳು ಅವನನ್ನು ಕಾಡಿದುವು. ಬೆಳಗಾಗಿ ಅಲೆದಾಡುತ್ತಿರುವಾಗಲೂ ತಲೆಯಲ್ಲಿ ಸ್ವಪ್ನಗಳ ವಿಚಾರವೇ. ಬದುಕಿನಲ್ಲಿ ದೊರೆಯದ ಸುಖಗಳನ್ನು ಕನಸುಗಳು ದೊರಕಿಸಿಕೊಡುತ್ತವೆ ಎಂದು ಅವನೆಲ್ಲೋ ಕೇಳಿದ್ದಾನೆ. ಈಗ ಅದರ ಪ್ರತಿ ವಿರೋಧವಾಗಿದೆ. ಬದುಕಿನಲ್ಲಿ ತನಗೆ ದೊರೆತ ಸುಖವನ್ನು ಸ್ವಪ್ನ ಕೆಡಿಸತೊಡಗಿದೆಯಲ್ಲ ಎಂದು ತೋರಿತು. ವಿರಾಮವಿರುವವರ ಪಾಲಿಗೆ ಇಂಥ ಸ್ವಪ್ನಗಳು ಸಮಸ್ಯೆಯಾಗಬಹುದು. ಆದರೆ ಹಲವಾರು ಕೆಲಸಗಳಲ್ಲಿ ಪ್ರವೃತ್ತನಾದ ರಾಧಾಕೃಷ್ಣನನ್ನು ಅವು ಏನು ಮಾಡಿಯಾವು? ಸ್ವಪ್ನದ ಸ್ಥಾನದಲ್ಲಿ ದಿನಚರಿಯ ಯೋಚನೆಗಳು ಬಂದುವು. ಮಧ್ಯಾಹ್ನ ಅವನು ತಿರುಗಿ ಸಹಪಾಠಿಗಳನ್ನು ಕೂಡಿಸಿಕೊಂಡು ಉತ್ಸವದ ವಿವರಗಳನ್ನು ಚರ್ಚಿಸಿದನು. ಯಾರ ಕಾರ್ಯ ಭಾಗಗಳು ಏನೇನು ಎಂಬುದನ್ನು ಹಂಚಿಕೊಟ್ಟನು. ತಮಗೆ ಅನುಕೂಲವಾದ ಶಿಷ್ಯರನ್ನು ಕೂಡಿಕೊಂಡು ಪ್ರದರ್ಶನ ತಯಾರಿಯ ಕೆಲಸ ಆಗಿಂದಲೇ ನಡೆಯತೊಡಗಿತು. 6-8 ದಿವಸಗಳ ತನಕ ಪ್ರಭುದೇವ ಆ ಕಡೆ ಸುಳಿಯಲಿಲ್ಲ. ಉತ್ಸವದ ವಿಚಾರ ಕೈಕೊಂಡ ಬಳಿಕ ರಾಧಾಕೃಷ್ಣ ಪೇಟೆಗೆ ಕಾಲಿರಿಸಲೂ ಇಲ್ಲ. ತಮ್ಮ ವಿದ್ಯಾರ್ಥಿಗಳೊಡನೆ ಆ ವಿಷಯವಾಗಿ ಚರ್ಚಿಸಿದನು. ಅವರು ಉತ್ಸಾಹಿತರಾದರು. ಪ್ರಭುದೇವ ತಿರುಗಿ ಅಲ್ಲಿಗೆ ಬಂದುದು 15 ದಿವಸಗಳಾದ ಮೇಲೆ. ಆಗ ಶಾಲೆ ಜೇನುಗೂಡಿನಂತೆ ಬೆಳಗಿನಿಂದ ಸಂಜೆಯ ತನಕ ದುಡಿಯುತ್ತಿತ್ತು. ಪ್ರತಿಯೊಂದು ಪಂಗಡದವರು ಪ್ರದರ್ಶನದ ವಸ್ತುಗಳನ್ನು ತಯಾರಿಸುತ್ತಾ ಕುಳಿತಿದ್ದರು. ಸುಂದರ ತರಕಾರಿ ಪ್ರದರ್ಶನಕ್ಕಾಗಿ ಕೃಷಿ ವಿಭಾಗದವರು ದಣಿಯುತ್ತಿದ್ದಾರೆ. ಮರಗೆಲಸ, ಕಬ್ಬಿಣದ ಕೆಲಸ ಮೊದಲಾದ ಪ್ರತಿಯೊಂದು ಶಾಖೆಯಲ್ಲಿಯೂ ತಾವು ಉಪಯೋಗಿಸುವ ವಸ್ತುಗಳು, ಅವುಗಳಿಂದ ತಯಾರಿಸಬಹುದಾದ ಪಕ್ಕಾ ಮಾಲುಗಳು, ನಿತ್ಯೋಪಯೋಗಿ ಸಲಕರಣೆಗಳು, ಸಣ್ಣ ಪುಟ್ಟ ಯಂತ್ರ ಸಾಮಗ್ರಿಗಳು ಇವುಗಳ ನಿರ್ಮಾಣದಲ್ಲಿ ತಲ್ಲೀನರಾಗಿದ್ದರು. ಆ 3 ವರ್ಷದ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳು ಏನೆಲ್ಲವನ್ನು ಮಾಡಬಹುದೋ ಅಷ್ಟನ್ನೆಲ್ಲ ಮಾಡಿ ತೋರಿಸಬೇಕೆಂಬ ಹಠ ಅವರಲ್ಲಿ ಉಂಟಾಗಿತ್ತು. ಪ್ರಭುದೇವ ಬಂದಾಗ ವಿದ್ಯಾರ್ಥಿಗಳು, ಉಪಾಧ್ಯಾಯರು ಬಿರುಸಿನಿಂದ ಕೆಲಸ ಮಾಡುತ್ತಿರುವುದನ್ನು ಕಂಡು ತುಂಬ ಸಂತೋಷಿಸುತ್ತಿದ್ದ. ಪ್ರದರ್ಶನದ ವಿಚಾರದಲ್ಲಿ ಅವನಿಗೆ ಹೆಚ್ಚಿನ ಸಂತೋಷವಾಯಿತು. ಕ್ರಾಂತಿ ತಾರೆಯಲ್ಲಿ ಆ ವಿಷಯವನ್ನು ಕುರಿತು ಬರೆಯುವೆನೆಂದುಕೊಂಡ. ರಾಧಾಕೃಷ್ಣನೊಡನೆ, ಇದರ ಏರ್ಪಾಡನ್ನೆಲ್ಲ ನೀವೇ ಮಾಡುತ್ತಿದ್ದೀರಲ್ಲ, ಹೆಚ್ಚಿನ ಜವಾಬ್ದಾರಿ ನನಗಿಲ್ಲ. ಖರ್ಚಿಗೆ ಬೇಕಾದರೆ ತಿಳಿಸಿ, ಹಣ ಕೊಡಿಸುವ ಕೆಲಸ ನನ್ನದು. ಅಧ್ಯಕ್ಷರ ವಿಚಾರ ಇನ್ನೂ ನಾನು ಯೋಚನೆ ಮಾಡಿಲ್ಲ. ಯೋಚಿಸಿ ಯೋಗ್ಯರನ್ನು ಬರಮಾಡಿಕೊಂಡರೆ ಆಯಿತು. ಅವರನ್ನು ಕರೆಯಿಸಿ ಅವರ ಕೈಯಿಂದಲೇ ಮುಂದಿನ ವಿಸ್ತರಣಕ್ಕೆ ಅಸ್ತಿವಾರ ಹಾಕಿಸಬೇಕು. ಮೋಟಾರು ಯಂತ್ರ ವಿಜ್ಞಾನ ಶಾಖೆ, ಮುಂದುವರಿದ ಕೃಷಿ ಶಾಖೆ ಇವೆರಡನ್ನೂ ಬರುವ ವರ್ಷದಿಂದ ತೊಡಗಲೇಬೇಕು ಎಂದನು. ಆ ಯೋಜನೆಗೆ ಇನ್ನೂ 2 ವರ್ಷಗಳು ಹೋಗಲಿ. ನನಗೂ ಅದು ಬಹಳ ಮನಸ್ಸಿನಲ್ಲಿರುವ ಕೆಲಸವೇ. ಆದರೆ
ಮೊದಲು ನಮ್ಮ ಶಾಲೆಯನ್ನು ಬಿಟ್ಟ ಹುಡುಗರ ಪಾಡು ಏನಾಗುತ್ತದೆಂದು ನೋಡಿಕೊಳ್ಳುವ. ಅವರಿಗೆ ಸಮನಾದ ಉದ್ಯೋಗ ದೊರೆಯುತ್ತದೆಯೋ, ಅದರಿಂದ ಸ್ವತಂತ್ರ ಜೀವನ ಆಗುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಾಗಿದೆ. ಅದಕ್ಕಿಂತ ಸಂಸ್ಥೆಯನ್ನು ವಿಶಾಲಿಸಿ ಉಪಯೋಗವಿಲ್ಲ ಎಂದ ರಾಧಾಕೃಷ್ಣ. ಅದೆಲ್ಲ ನೀವು ಮಾಡುವ ಪ್ರದರ್ಶನದಿಂದಲೇ ಜನ ತಿಳಿದುಕೊಂಡಾರು ಎಂದನು ಪ್ರಭುದೇವ. ಹೇಗಿದ್ದರೂ ರಾಧಾಕೃಷ್ಣನಿಗೆ ಸಮ್ಮತಿ ಕೊಡುವ ಮನಸ್ಸಿರಲಿಲ್ಲ. ಪ್ರಭುದೇವನ ಉತ್ಸಾಹ ತಡೆಯುವುದಕ್ಕೂ ಧೈರ್ಯವಿರಲಿಲ್ಲ. ಅದಕ್ಕಾಗಿ ಆತ, ಪ್ರಭು, ಸ್ವಲ್ಪ ನಿಧಾನಿಸು. ನಾನು ಹೊಸಬ, ನನಗೆ ಇದಕ್ಕೆ ಧೈರ್ಯ ಸಾಲದು. ಈ ಬಾರಿ ರಜೆಯಲ್ಲಿ 4 ಊರು ಸುತ್ತಿಕೊಂಡು ಇಂತಹ ಕೆಲವು ಸಂಸ್ಥೆಗಳನ್ನು ನೋಡಿಕೊಂಡು ಬರುತ್ತೇನೆ. ಯಾವ ಯಾವ ದಾರಿಯಲ್ಲಿ ಇತರರು ಹೋಗುತ್ತಾರೆ ಎಂಬುದನ್ನು ತಿಳಿದರೆ ಧೈರ್ಯ. ಈ ತನಕ ಕುರುಡರಂತೆ ನಾವು ಹೋದದೇ ದಾರಿಯಾಗಿದೆ. ಇಷ್ಟೆಲ್ಲ ಹಣ ವ್ಯಯಿಸುವಾಗ ನಮಗೂ ಒಂದು ಧೈರ್ಯ ಬರಬೇಕು. ನಮ್ಮ ಹಣವೂ ವ್ಯರ್ಥವಾಗಬಾರದು, ಶ್ರಮವೂ ವ್ಯರ್ಥವಾಗಬಾರದು ಎಂದನು. ಆಗಲಿ, ಅದಕ್ಕೆ ಒಪ್ಪಿಗೆ. ನೀವು ಬೆನಾರಸ್, ಆಗ್ರಾ ಮುಂತಾದ ಊರುಗಳನ್ನು ತಿರುಗಿ ಬನ್ನಿ. ನಿಮ್ಮ ಅನುಭವಕ್ಕೂ ಆಯಿತು, ಆರೋಗ್ಯಕ್ಕೂ ಆಯಿತು ಎಂದ ಪ್ರಭುದೇವ. ಇನ್ನೊಮ್ಮೆ ಪ್ರಭುದೇವ ಶಾಲೆಗೆ ಮುಖ ಹಾಕಿದ್ದು ಇನ್ನೂ 1 ತಿಂಗಳ ನಂತರ. ಆತನ ಕಣ್ಣೆಲ್ಲ ಉತ್ತರ ಹಿಂದೂಸ್ತಾನದ ಮೇಲೆ. ಅಲ್ಲಿಂದಲೇ ಒಬ್ಬ ಪ್ರಸಿದ್ಧ ಅಧ್ಯಕ್ಷರನ್ನು ಕರೆಯಿಸುವ ಯೋಚನೆ ಅವನದು. ಅನೇಕ ಉದ್ಯೋಗ ಸಂಸ್ಥೆಗಳ ಪಿತರಾದ ಸರ್ದಾರ್ ಗುಲಾಬ್ ಚಂದ್, ದುನಿಚಂದ್ ಇವರ ಹೆಸರನ್ನು ಕೇಳಿ ಪತ್ರವನ್ನು ಬರೆದು ತಂತಿಗಳ ಮೇಲೆ ತಂತಿಗಳು ಹೋಗಿ ಅವರು ಬರಲು ಒಪ್ಪಿಕೊಂಡರು. ಅವರಿಗೆ ಈ ಹೊಸ ದೇಶ ಹೊಸತು, ಜನ ಹೊಸತು, ಅವರು ನಡೆಯಿಸುತ್ತಿರುವ ಶಾಲೆಗಳು ಬೇರೆಯೇ. ಇಂಥ ಕೆಲಸಗಳಲ್ಲಿ ಅವರಿಗೆ ತುಂಬ ಆಸಕ್ತಿ. ಅದಕ್ಕಾಗಿ ಒಪ್ಪಿಕೊಂಡರೋ ಏನೋ. ಹಾಗೆ ಅವರು ಒಪ್ಪಿಕೊಂಡ ಮರುದಿನದಿಂದ ಕ್ರಾಂತಿ ತಾರೆಯಲ್ಲಿ ಗುಲಾಬ್ ಚಂದರ ಕುರಿತಾದ ಲೇಖನಗಳು ಬರತೊಡಗಿದವು. ಉತ್ಸವ ಪ್ರದರ್ಶನಗಳನ್ನು ಕುರಿತು ಲೇಖನಗಳು ಪ್ರಕಟವಾದವು. ಈ ಲೇಖನಗಳನ್ನೆಲ್ಲ ನೋಡಿ ರಾಧಾಕೃಷ್ಣ ಪ್ರಭುದೇವನೊಡನೆ, ಕಡೆಗೂ ನೀವು ಅಧ್ಯಕ್ಷತೆ ಹುಡುಕಿದುದು ಬಂಡವಾಳಗಾರರೊಬ್ಬರನ್ನು ಎಂದು ಪರಿಹಾಸ್ಯ ಮಾಡಿದ. ಅದಕ್ಕೆ ಆತ, ಅಂಥವರ ಕೈಯಿಂದನೇನಾದರೂ ಹಣ ಸೆಳೆಯಲು ಬರುತ್ತದೆ ಅಲ್ಲದೆಯೇ ಅವರು ಹಲವು ಔದ್ಯೋಗಿಕ ಶಾಲೆಗಳನ್ನು ನಡೆಸುತ್ತಿದ್ದಾರೆ. ಬರಿಗೈ ಭೂಪತಿಯನ್ನು ಪಟ್ಟಕ್ಕೆ ಏರಿಸಿದರೆ ಕಾಸಿನ ಲಾಭ ಯಾರಿಗೂ ಇಲ್ಲ. ಅಗ್ಗದ ಗೌರವಕ್ಕೆ ಕೊಕ್ಕರೆ ಕತ್ತನ್ನು ನೀಡುವ ಹಲವು ಮಹಾನುಭಾವರು ನಮ್ಮಲ್ಲಿಯೇ ಇದ್ದಾರೆ. ಹೊರಗಿನವರು ಸಾವಿರಗಟ್ಟಲೆಯಿಂದ ಹಣ ದಾನ ಮಾಡುವಾಗ ಇವರಾದರೂ ದಾನದ ರೀತಿ ಹೇಗೆಂದು ತಿಳಿಯಲಿ ಎಂದನು. ಸಂಸ್ಥೆಗೆ ಹಣ ಸಂಪಾದಿಸುವ ವಿಚಾರದಲ್ಲಿ ಪ್ರಭುದೇವನಿಗಿಂತ ತನಗೇನು ಹೆಚ್ಚು ಗೊತ್ತಿದೆ ಎಂದು ರಾಧಾಕೃಷ್ಣ ಮೌನ ತಾಳಿದ. ಶಾಲೆಯ ತ್ರೈವಾರ್ಷಿಕೋತ್ಸವದ ದಿನವೇ ಬಂದಿದೆ. ಉದ್ಯೋಗ ಮಂದಿರದ ಯಾವತ್ತು ಆವರಣವನ್ನು ಸಿಂಗರಿಸಿದ್ದಾರೆ. ಪ್ರದರ್ಶನಕ್ಕಾಗಿ ವಿಶಾಲ ಚಪ್ಪರವನ್ನು ಹಾಕಿಸಿದ್ದಾರೆ. ಪುರ ಜನರಿಗೆಲ್ಲ ಆಮಂತ್ರಣ ಹೋಗಿದೆ. ಗುಲಾಬ್ ಚಂದ್, ದುನಿಚಂದ್ ಯಾರೆಂದು ಊರವರಿಗೆ ತಿಳಿಯದೆ ಹೋದರೂ ಪಂಜಾಬಿನ ಕುಬೇರ ಪುತ್ರರೊಬ್ಬರು ಬರುತ್ತಾರೆಂದು ನೋಡಬಂದವರುಂಟು. ಇತರ ಶಾಲೆಗಳ ವಾರ್ಷಿಕೋತ್ಸವಗಳಂತೆ ಎಂದು ತಿಳಿದು ಉದಾಸೀನರಾಗಿ ಮನೆಯಲ್ಲಿ ಕುಳಿತವರೂ ಉಂಟು. ಪ್ರಭುದೇವ ಮಾತ್ರ ತನ್ನ ಉತ್ಸಾಹವನ್ನು ಸಡಿಲಿಸಲಿಲ್ಲ. ಆತ ಅವರಿಗಾಗಿ ಮೆರವಣಿಗೆ ಹೊರಡಿಸಿದನು. ತನ್ನ ಪಕ್ಷದ ಶ್ರಮಗಾರರು ಮೆರವಣಿಗೆ ತುಂಬುವಂತೆ ಮಾಡಿ ಅವರ ಸಂಘಕ್ಕೆ 1000 ರೂಪಾಯಿಗಳ ದಾನ ದೊರಕಿಸಿಕೊಡುವೆನೆಂದು ಉತ್ಸವಕ್ಕೆ ಮೊದಲೇ ಶ್ರಮಗಾರರ ಸಂಸ್ಥೆಗಳನ್ನೆಲ್ಲ ಅವರಿಂದ ಭೇಟಿ ಮಾಡಿಸಿ ಅವರ ಬಗ್ಗೆ ಆ ಪ್ರತಿಯೊಂದು ಸಂಸ್ಥೆಗೂ ಒಂದೊಂದು ಚೆಕ್ ದಯಪಾಲಿಸುತ್ತಾರೆಂಬ ಆಶೆ ಹುಟ್ಟಿಸಿದನು. ಮೊದಲ ದಿನ ಈ ಎಲ್ಲ ಪ್ರಸಾರದಿಂದಾಗಿ ಉದ್ಯೋಗ ಮಂದಿರವು ಒಂದು ಯಾತ್ರಾ ಸ್ಥಳವಾಯಿತು. ಅಂತಹದೊಂದು ಸಂಸ್ಥೆ ತಮ್ಮ ಊರಿನಲ್ಲಿ ಇದೆ ಎಂದು ಆ ದಿನವೇ ಕಣ್ಣು ತೆರೆದವರೂ ಉಂಟು. ನಮ್ಮ ಊರಿನಲ್ಲಿ ಇಷ್ಟೆಲ್ಲ ಕೆಲಸ ಮಾಡುವುದು ಸಾಧ್ಯವೋ ಎಂದು ನೋಡಿ ಬೆರಗಾದವರು ಹಲವು ಮಂದಿ. 3 ದಿನ ನಡೆದ ಪ್ರದರ್ಶನವು ದೊಡ್ಡ ಸಂತೆಯಂತೆ ಜನರಿಂದ ಕಿಕ್ಕಿರಿಯಿತು. ಗುಲಾಬ್ ಚಂದರು ಈ ಎಲ್ಲ ಕಾರ್ಯಭಾಗಗಳನ್ನು ನೋಡಿ ಸಂತೋಷಪಟ್ಟರು. ಮೊದಲ ದಿನ ಮಧ್ಯಾಹ್ನ ಉತ್ಸವವಿತ್ತು. ಶಾಲಾ ಬಾಲಕರು ಸಾಲಾಗಿ ನಿಂತು ಅಧ್ಯಕ್ಷರನ್ನು ಬರಮಾಡಿಕೊಂಡರು. ತಮ್ಮ ಸಾಹಸಕ್ಕಾಗಿ ದುನಿಚಂದರಿಂದ ಬೆನ್ನು ಚಪ್ಪರಿಸಿಕೊಂಡರು. ಸಭೆಯಲ್ಲಿ ಪ್ರಭುದೇವ ದುನಿಚಂದರನ್ನು ಅವರ ದೊಡ್ಡಸ್ತಿಕೆ ಔದಾರ್ಯಗಳಿಗಾಗಿ ಕೊಂಡಾಡಿದ. ಎಲ್ಲ ಶ್ರೀಮಂತರಂತೆ ಇವರಲ್ಲ,
ಇವರು ತಮ್ಮ ಶ್ರಮಗಾರರನ್ನು ಬಹಳ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ, ಅಂಥವರು ತೀರಾ ವಿರಳ ಎಂದು ಕೊಂಡಾಡಿದರು. ಅಧ್ಯಕ್ಷರು ಪ್ರತಿಯಾಗಿ ಪ್ರಭುದೇವನ ಸಾಹಸವನ್ನು ಕೊಂಡಾಡಿದರು. ಶಾಲೆಯ ಕೆಲಸಗಳನ್ನು ಸುಸ್ತುತಿಸಿದರು. ಹೀಗೆ ಉಭಯ ಕುಶಲೋಪರಿಗಳಾಗಿ ಮೊದಲ ದಿನದ ಉತ್ಸವ ಮುಗಿಯಿತು. ಪರ ಊರಿನ ಮಾನ್ಯ ವ್ಯಕ್ತಿಗಳೊಬ್ಬರು ಬಂದು ತಮ್ಮ ಕೆಲಸವನ್ನು ಕೊಂಡಾಡಿದರೆಂದು ಉಪಾಧ್ಯಾಯರು ಸಂತುಷ್ಟರಾದರು. ಆ ದಿನ ರಾತ್ರಿ ಪ್ರಭುದೇವ ದುನಿಚಂದರ ಜತೆಯಲ್ಲೇ ವಾಸವಾಗಿದ್ದ. ಅವರಿಗೆ ನಿದ್ರಿಸುವುದಕ್ಕೂ ಬಿಡದೆ ಉಪನ್ಯಾಸ ಮಾಡಿದ. ತಮ್ಮ ಕಾರ್ಯ ವಿಸ್ತರಣವನ್ನು ಕುರಿತು ಹೇಳಿದ. ತಮ್ಮ ಯೋಜನೆ ಪೂರ್ಣವಾಗುವುದಕ್ಕೆ 5 ಲಕ್ಷ ರೂಪಾಯಿಗಳಾದರೂ ಬೇಕೆಂದು ವಿವರಿಸಿದನು. ಅವರು ಅವನ ಮಾತುಗಳನ್ನು ಕೇಳಿದರು. ಅದಕ್ಕೆ ಅವರು ಪ್ರತಿಯಾಗಿ, ಒಂದೊಂದು ದೊಡ್ಡ ಪಟ್ಟಣದಲ್ಲಿಯೂ ಇಂಥ ಒಂದೊಂದು ಸಂಸ್ಥೆ ಇರಬೇಕು. ಸರ್ಕಾರದಿಂದ ಅಂಥ ಕೆಲಸಗಳಾಗಬೇಕೆಂದು ನಾವು ಕಾದೇ ಉಪಯೋಗವಿಲ್ಲ ಎಂದರು. ಇದು ಮಂಗಳೂರಿನವರು ನಡೆಸುತ್ತಿರುವ ಸಂಸ್ಥೆ ಎಂದು ತಾವು ತಿಳಿದಿರಾ? ಇಲ್ಲಿಯವರೆಗೆ ಅಂಥ ಉತ್ಸಾಹವೆಲ್ಲಿ, ಹಣವೆಲ್ಲಿ? ಇದು ನಡೆಯುತ್ತಿರುವುದು ತಮ್ಮಂಥ ಮಹಾನುಭಾವರ ಕೃಪೆಯಿಂದ ಎಂದು ಪ್ರಭುದೇವ ಹೇಳಿದ. ಈ ಬಗೆಯ ಉಪಚಾರಗಳಿಂದ ಅವರನ್ನು ತುಂಬ ಹೊಗಳಿ ಮರುದಿನ ರೈಲಿನಲ್ಲಿ ಅವರನ್ನು ಫಸ್ಟ್ ಕ್ಲಾಸಿನಲ್ಲಿ ಕುಳ್ಳಿರಿಸಿ ಬೀಳ್ಕೊಡುವ ಗಳಿಗೆಗೆ ಅವರು ಇವನ ಕೈಯಲ್ಲಿ ಒಂದು ಲಕೋಟೆಯನ್ನಿಟ್ಟರು. ಹಾರ ಸಮರ್ಪಣೆಯ ಕಾಲಕ್ಕೆ ರಾಧಾಕೃಷ್ಣನೂ ಬಂದಿದ್ದನು. ಬೀಳ್ಕೊಡುವಾಗ ರಾಧಾಕೃಷ್ಣನಿಗೂ ಒಂದು ಹಸ್ತಲಾಘವ ದೊರಕಿತು. ಬಂಡಿ ಹೊರಟೊಡನೆಯೇ ಪ್ರಭುದೇವ ಲಕೋಟೆಯನ್ನು ಒಡೆದು ನೋಡಿದ. ಅದರಲ್ಲಿ ಇದ್ದ ಚೆಕ್ಕಿನಲ್ಲಿ ಬರಿಯ 500ರ ಅಂಕೆ ಮಾತ್ರ ಇತ್ತು. ಪ್ರಭುದೇವನ ಮುಖ ಸಪ್ಪಗಾಯಿತು. ಆದರೆ ಅದನ್ನು ಗೆಳೆಯರೊಡನೆ ತೋರಿಸಿಕೊಳ್ಳಲಿಲ್ಲ. ಆದರೆ ಆ ವಾರದ ಕ್ರಾಂತಿ ತಾರೆಯಲ್ಲಿ ದುನಿಚಂದರು 5,000 ರೂಪಾಯಿಗಳನ್ನು ದಾನವಾಗಿ ಕೊಟ್ಟರೆಂದು, ಮುಂದೆ ವರ್ಷಾಸನ ಕೊಡುವ ಭರವಸೆ ಇದೆಯೆಂದೂ ಬರೆದ. ಪ್ರಭುದೇವನ ಬಳಿಯೇ ನಿಂತಿದ್ದ ಶಾಮಣ್ಣನ ಕಣ್ಣಿಗೆ ಆ ಅಂಕೆ ಏನೋ ಗೋಚರಿಸಿತ್ತು. ಆತ ಮನೆಗೆ ಬಂದವನೇ, ಅಣ್ಣ, ಪ್ರಭು ಅವರು ಕೊಟ್ಟದ್ದು 5,000 ಚೆಕ್ ಎಂದು ಬರೆದಿದ್ದನಲ್ಲ, ತೆಗೆಯುವಾಗ ನಾನು ಅಲ್ಲಿದ್ದೆ, ಅದರಲ್ಲಿ ಇದ್ದುದು ಬರೀ 500 ಎಂದ. ಹಾಗೆ ಪ್ರಭು ಏಕೆ ಸುಳ್ಳು ಹೇಳಬೇಕು? 4,500 ಪ್ರಭು ಕೈಯಿಂದ ಹಾಕುತ್ತಾನೆಯೇ ಎಂದ ರಾಧಾಕೃಷ್ಣ. ಅದರಿಂದ ಶ್ಯಾಮನಿಗೆ ಸಮಾಧಾನವಾಗಲೊಲ್ಲದು. ನನ್ನ ಕಣ್ಣು ನನಗೆ ಸುಳ್ಳು ಹೇಳುತ್ತದೆಯೇ ಎಂದು ಆತ ತನ್ನನ್ನು ತಾನೇ ಪ್ರಶ್ನಿಸುವಂತಾಯಿತು. ಉತ್ಸವದ ಶ್ರಮ ಕಳೆಯಿತು. ಮುಂದಿರುವುದು ರಜಾದಿನ. ವಿದ್ಯಾರ್ಥಿಗಳು ತಮ್ಮ ತಮ್ಮ ಊರನ್ನು ಸೇರಿದರು. ಪರ ಊರಿನಿಂದ ಬಂದ ಉಪಾಧ್ಯಾಯರು ಸ್ವಂತ ಊರುಗಳಿಗೆ ಹೋದರು. ತೀರಾ ಬಡವರಾದ ಕೆಲವು ಬಾಲಕರು ಅಲ್ಲಿದ್ದರೆ ಹೊಟ್ಟೆ ತುಂಬ ಅನ್ನವಾದರೂ ದೊರಕೀತೆಂಬ ಆಸೆಯಿಂದ ರಾಧಾಕೃಷ್ಣನ ಅನುಮತಿಯನ್ನು ಪಡೆದು ವಸತಿಗೃಹದಲ್ಲಿ ಉಳಿದುಕೊಂಡರು. ರಾಧಾಕೃಷ್ಣನಿಗೂ ಬಿಡುವಿದೆ. ಉದ್ಯೋಗ ಕಡಿಮೆಯಾದರೆ ಅವನಿಗೆ ಏನು ಮಾಡುವುದೆಂದೇ ತೋಚುವುದಿಲ್ಲ. ಆತ ಹೆಂಡತಿಯೊಡನೆ, ಸತ್ಯ, ನೀನು ಊರಿಗೆ ಹೋಗಿ ಬಾ. ಹೋಗಿ ಬಂದು 3 ವರ್ಷಗಳಾದವು. ಅವರು ಬರೆಯುತ್ತಲಿದ್ದಾರೆ. ಮನೆಯನ್ನು ಶಾಮಣ್ಣ ನೋಡಿಕೊಂಡಿರುತ್ತಾನೆ ಎಂದನು. ನೀವು? ನಾನು ಅಂದಿಲ್ಲವೇ ನಿನಗೆ? ಹೇಳಲಿಲ್ಲ ಎಂದು ಕಾಣುತ್ತದೆ. ನನಗೂ ಕುಳಿತಲ್ಲೇ ಕುಳಿತು ಬೇಸರ ಬಂದು ಹೋಗಿದೆ. ಶಾಲೆಯನ್ನು ವಿಸ್ತರಿಸಬೇಕೆಂಬ ಆಸೆ ಪ್ರಭುವಿಗೆ. ಒಮ್ಮೆ 4-6 ಊರು ಸುತ್ತಿ ಬರುತ್ತೇನೆ. ಬೇರೆ ಬೇರೆ ಔದ್ಯೋಗಿಕ ಸಂಸ್ಥೆಗಳನ್ನು ಕಂಡು ಮುಂದಿನ ದಾರಿ ಹೊಳೆಯುತ್ತದೆ. ಅಲ್ಲದೆ ಒಮ್ಮೆ ನಾಗೇನಹಳ್ಳಿಗೂ ಹೋಗಿ ಬರಬೇಕು. ಅವರೆಲ್ಲ ಹೇಗಿದ್ದಾರೋ? ಹೌದು, ನನಗೂ ಗಂಗೆ ಶಾರದೆಯರ ನೆನಪು ಆಗಾಗ ಆಗುತ್ತಿದೆ. ಅವಕ್ಕೆ ಮದುವೆಯ ಪ್ರಾಯ. ಇಷ್ಟರಲ್ಲೇ ಮದುವೆ ಆಗಿದ್ದರೂ ಆಗಿರಬಹುದು. ಆದರೆ ಕಾಗದವೇ ಬರಲಿಲ್ಲ ಅವರಿಂದ ಎಂದಳು. ಅದು ಅಲ್ಲದೆ ಚಂದಪ್ಪ ಇನ್ನೂ ಇಲ್ಲಿಯೇ ಇದ್ದಾನಲ್ಲ. ಇಲ್ಲೇನೇ 3 ವರ್ಷಗಳ ಶಿಕ್ಷಣ ಪಡೆದಿದ್ದಾನೆ. ಆದರೆ ಅವನ ತಂದೆಯಿಂದ ಈ ತನಕ ಯಾವ ಕಾಗದವೂ ಬಂದಿಲ್ಲ. ಇನ್ನು ಹುಡುಗ ಹೇಗಾದರೂ ದಿನ ಕಳೆದಾನು. ಅವನನ್ನು ಊರಿಗೆ ಮುಟ್ಟಿಸುವ ಎಂಬ ಯೋಚನೆಯೂ ಬಂತು ಎಂದ. ಆದರೆ ಚಂದಪ್ಪನನ್ನು ಕೇಳಿದರೆ, ನನಗೆ ಯಾರೂ ಇಲ್ಲ. ಅಪ್ಪನಿದ್ದರೆ ಇಷ್ಟು ದಿನ ಕಾಗದವನ್ನಾದರೂ ಬರೆಯುತ್ತಿರಲಿಲ್ವೇ? ಅಜ್ಜಿ ಎಂದೇ ಸತ್ತಿ ಹೋಗದಳು. ಇವರು ಇನ್ನೊಂದು ಮದುವೆಯಾಗಿ ಎಲ್ಲಾದರೂ ಸುಖದಿಂದ ಇರಬಹುದು. ನನ್ನ ಯೋಚನೆ ಅವರಿಗೆ ಯಾಕೆ ಬರಬೇಕು ಎನ್ನುತ್ತಾನೆ. ರಾಧಾಕೃಷ್ಣ ಅದಕ್ಕೆ, ಹಾಗೆಲ್ಲ ಯೋಚಿಸಬಾರದು. ನೀನು ಊರಿಗೆ ಒಮ್ಮೆ ಹೋಗಿ ಬಾ. ಈ ಚನ್ನಭಟ್ಟರಿಗೆ ಕಾಗದ ಕೊಡುತ್ತೇನೆ. ಅಲ್ಲಿ ನಿನಗೆ ಅನುಕೂಲವಾಗದಿದ್ದರೆ ಇಲ್ಲಿಗೇನೇ ಬಾ ಎಂದನು. ರಾಧಾಕೃಷ್ಣನ ಪ್ರವಾಸ ತೊಡಗಿತು. ಅರ್ಧ ದಾರಿಯಿಂದ
ಚಂದಪ್ಪನನ್ನು ಶಿರ್ಸಿಯ ಮಾರ್ಗವಾಗಿ ನಾಗೇನಹಳ್ಳಿಗೆ ಆತ ಕಳುಹಿಸಿಕೊಟ್ಟನು. ಅಲ್ಲಿಂದ ತನ್ನ ಪಯಣವನ್ನು ನೇರಾಗಿ ಮುಂಬಯಿಗೆ ಹೂಡಿದನು. ಅಲ್ಲಿಂದ ಅಜ್ಮೀರ್, ಜೈಪುರ, ದಿಲ್ಲಿ, ಲಾಹೋರ್, ಆಗ್ರಾ, ಶಾಂತಿನಿಕೇತನ ಮೊದಲಾದ ಊರುಗಳನ್ನು ಸಂದರ್ಶಿಸಿದ. ಹೊರಡುವಾಗ ಜತೆಯಲ್ಲಿ ತಮಗೆ ದಾನ ಮಾಡಿದ ವ್ಯಕ್ತಿಗಳ ಹೆಸರಿನ ಪಟ್ಟಿಯೊಂದನ್ನು ಹಿಡಿದುಕೊಂಡಿದ್ದ. ಅವರ ಪೂರ್ತಿ ವಿಳಾಸಗಳು ತಿಳಿದಿಲ್ಲವಾದರೂ ಅವನ್ನು ಗೊತ್ತು ಹಚ್ಚಿ ಅವರೆಲ್ಲರನ್ನೂ ಭೇಟಿಯಾಗಬೇಕೆಂಬ ಆಕಾಂಕ್ಷೆಯಲ್ಲಿದ್ದ. ಸಂಚಾರ ಮಾಡುತ್ತಿದ್ದಂತೆ ಇಂತಹ ಹೆಸರಿನ ಮಹನೀಯರು ಇಲ್ಲಿ ಇದ್ದಾರೆಯೇ ಎಂದು ವಿಚಾರಿಸ ಹತ್ತಿದನು. ಆಗ ಬುದ್ಧಿ ಭ್ರಮಣೆಗೊಳ್ಳುವಂಥ ವಿಚಿತ್ರ ಅವನ ಪಾಲಿಗೆ ಎದುರಾಯಿತು. ಅವನ ಮುಖ್ಯ ದಾತರಾದ ಧರಮ್ ಸಿಂಗ್ ರವರು ಪ್ರಭುವಿನಿಂದ ಆಗ್ರಾದವರೆಂದು ಕೇಳಿ ತಿಳಿದುಕೊಂಡಿದ್ದ. ಅಲ್ಲಿಗೆ ಹೋದರೆ ಆ ಹೆಸರಿನವರೇ ಇರಲಿಲ್ಲ. ಅವನು ತಂದ ಪಟ್ಟಿಯಲ್ಲಿ ಯಾವ ಹೆಸರನ್ನು ಪತ್ತೆ ಹಚ್ಚುವುದೂ ಅಸಾಧ್ಯವಾಯಿತು. ಎಷ್ಟು ಪ್ರಯತ್ನಪಟ್ಟರೂ ಆ ವ್ಯಕ್ತಿಗಳೆಲ್ಲ ಕಲ್ಪನೆಯ ವ್ಯಕ್ತಿಗಳೆಂದು ಊಹಿಸಬೇಕಾಯಿತು. ಹಾಗೆ ದಾರಿಯಲ್ಲಿ ಸಿಕ್ಕಿದ ಒಬ್ಬ ಮಿತ್ರರೊಡನೆ ಆತ ಚರ್ಚೆಗೆ ನಿಲ್ಲಬೇಕಾಯಿತು. ನೀವು ಧರಮ್ ಸಿಂಗರಿಲ್ಲ ಎನ್ನುತ್ತೀರಿ. ನಮ್ಮ ಶಾಲೆಗೆ 50,000 ರೂಪಾಯಿ ವಾಗ್ದಾನ ಮಾಡಿದ್ದಾರೆ. ಅರೆವಾಸಿ ಹಣ ನಗದಿ ಕೊಟ್ಟಿದ್ದಾರೆ. ಅವರು ಕೊಟ್ಟ ದುಡ್ಡನ್ನು ನಾವು ಖರ್ಚು ಮಾಡಿದ್ದೇವೆ. ಅದೂ ಸುಳ್ಳೇ ಎಂದು ಕೇಳಿದ. ಯಾವ ಶಾಲೆ? ಎಲ್ಲಿನದು? ಧರಮ್ ಸಿಂಗ್ ಪ್ರಭುಜಿ ಉದ್ಯೋಗ ಮಂದಿರ, ಮಂಗಳೂರಿನದು. ಅದೇ ಬಹು ದೊಡ್ಡ ಶಾಲೆ ಇರಬೇಕಲ್ವೇ? ಕಲ್ಕತ್ತಾ, ಅಲಹಾಬಾದ್ ದೈನಿಕಗಳಲ್ಲಿ ಅದನ್ನು ಕುರಿತು ದೊಡ್ಡ ಜಾಹೀರಾತುಗಳು ಬರುತ್ತಿವೆ. ಇಡೀ ಪುಟದ ಜಾಹೀರಾತುಗಳು. ಅಷ್ಟೇನೋ ನನಗೆ ಗೊತ್ತು ಎಂದರು. ಅದನ್ನು ಕೇಳಿ ರಾಧಾಕೃಷ್ಣನಿಗೆ ವಿಸ್ಮಯವಾಯಿತು. ಆತನಿಗೆ ಕಲ್ಕತ್ತಾ ನಗರದಲ್ಲಿ ಅಂಥ ಒಂದು ಜಾಹೀರಾತು ನೋಡುವುದಕ್ಕೂ ಸಿಕ್ಕಿತು. ಒಂದು ದೈನಿಕದಲ್ಲಿ ಅರ್ಧ ಪುಟ ತುಂಬ ನಿಮ್ಮ ಮಕ್ಕಳ ಅಭಿವೃದ್ಧಿಗಾಗಿ ಒಂದೇ ಒಂದು ಯೋಗ್ಯ ಸ್ಥಳವಿದೆ, ಅದು ಧರಮ್ ಸಿಂಗ್ ಪ್ರಭುಜಿ ಉದ್ಯೋಗ ಮಂದಿರ, ಮಂಗಳೂರು ಎಂದಿತ್ತು. ಅವನ ಯಾತ್ರೆಯು ಪೂರ್ಣವಾಗುತ್ತಾ ಬರುವಾಗ ಪ್ರಭು ಶಾಲೆಗೆ ಹಣವನ್ನು ಈ ಪ್ರಕಟಣೆಗಳ ಬಲದಿಂದಲೇ ದೊರಕಿಸುತ್ತಿದ್ದಾನೆ ಎಂಬ ಭಾವನೆ ಉಂಟಾಯಿತು. ಆದರೆ ದಾನಿಗಳ ಹೆಸರು ಸುಳ್ಳಾಗಬೇಕೇಕೆ ಎಂಬ ಅನುಮಾನ ಹೊರಟಿತು. ಆಗ ಶ್ಯಾಮನೆಂದ ಮಾತು ನೆನಪಾಯಿತು. ಅದು ದುನಿ ಚಂದರು ಕೊಟ್ಟ 500 5,000 ಪ್ರಭುದೇವ ಪ್ರಕಟಿಸಿದ ಸಂಗತಿ. ಅದರಿಂದ ಅವನ ಸಂಶಯ ಬಲವಾಯಿತು. ಕಲ್ಕತ್ತೆಯ ಮಾರ್ಗವಾಗಿ ಮದ್ರಾಸನ್ನು ಸೇರುವ ತನಕ ಅವನ ಮನಸ್ಸು ಅಶಾಂತಿಯಿಂದ ತುಂಬಿತ್ತು. ಹೋದ ಕೆಲಸದಲ್ಲಿ ಔದಾಸೀನ್ಯ ಪ್ರಾಪ್ತವಾಗಿತ್ತು. ಪ್ರಭುದೇವ ಶಾಲೆಯ ಹೆಸರನ್ನು ಯಾವುದೋ ತೆರನ ಸುಲಿಗೆಗಾಗಿ ಬಳಸುತ್ತಿದ್ದಾನೆಂದು ಆತ ಅನುಮಾನಿಸಬೇಕಾಯಿತು. ಆತ ಬೆಜವಾಡ ನಗರವನ್ನು ದಾರಿಯಲ್ಲಿ ಸಂದರ್ಶಿಸಿದಾಗ ಅವನಿಗಿದ್ದ ಅನುಮಾನಗಳು ಸ್ಪಷ್ಟವಾಗುವ ಸಂದರ್ಭ ದೊರಕಿತು. ಅಲ್ಲಿ ಊಟಕ್ಕೆಂದು ಉಡುಪಿ ಕೃಷ್ಣ ಭವನಕ್ಕೆ ಹೋದ. ಅಲ್ಲಿ ಹೋಟೆಲಿನ ಮಾಲೀಕರು ಯಾರೊಡನೆಯೋ ಲಾಟರಿ ಟಿಕೆಟಿನ ವ್ಯಾಪಾರ ನಡೆಯಿಸುತ್ತಿದ್ದುದು ಕಾಣಿಸಿತು. ಅಂಥ ಟಿಕೆಟುಗಳಿಗೆ ಸರ್ಕಾರ ಬಹಿಷ್ಕಾರ ಹಾಕಿದ್ದ ಕಾಲ ಅದು. ಈಗ ನಡೆಯುತ್ತಿದ್ದುದು ಗುಪ್ತ ವ್ಯಾಪಾರ. ಈತ ಹೋಟೆಲಿನ ಮಾಲೀಕರನ್ನು ತುಳುವಿನಲ್ಲಿ ಗೋವಾ ಲಾಟರಿಯೋ ಎಂದು ಕೇಳಿದ. ಅಲ್ಲ, ನಮ್ಮೂರಿನದು ಎಂಬ ಉತ್ತರ ಅವರಿಂದ ಬಂತು. ಊರಿನವರಾದುದರಿಂದ ಅವರು ಆ ಟಿಕೆಟನ್ನು ತೋರಿಸಿದರು. ನೋಡಿ ಅವನ ಮುಖ ತೀರ ಸಪ್ಪಗಾಯಿತು. ಧರಮ್ ಸಿಂಗ್ ಪ್ರಭುಜಿ ವಿದ್ಯಾಲಯಕ್ಕಾಗಿ ನಡೆಯಿಸುತ್ತಿದ್ದ ಸೋಡ್ತಿ ಅದು. ಅದರ ಪ್ರಥಮ ಬಹುಮಾನವೇ 50,000. ಇದು ನಮ್ಮೂರಿನದಲ್ಲವೇ? ಇಲ್ಲಿ ತುಂಬ ಖರ್ಚಾಗುತ್ತಿದೆಯೇ ಎಂದು ವಿಚಾರಿಸಿದ. ಮೊದಲು ಪ್ರತಿ ತಿಂಗಳು 1,000 ರೂಪಾಯಿಗಳ ಟಿಕೆಟನ್ನು ನಾನೇ ತರಿಸುತ್ತಿದ್ದೆ. ಚೆನ್ನಾಗಿ ಕಮಿಷನ್ ಕೊಡ್ತಾರೆ, 25%ರಂತೆ. ಆದರೆ ಈ ಕಡೆಯವರೊಬ್ಬರಿಗೂ ಬಹುಮಾನ ಬಂದಿಲ್ಲ. ಹೀಗಾಗಿ ಈಗ ತಿಂಗಳಿಗೆ 100 ರೂಪಾಯಿಗಳ ವ್ಯಾಪಾರವೂ ಆಗುತ್ತಲಿಲ್ಲ ಎಂದರು. ಅಲ್ಲಿಂದ ರಾಧಾಕೃಷ್ಣ ವಿಷಯವನ್ನು ಬದಲಿಸಿ ಊರು ಮನೆಯ ವಿಚಾರವನ್ನು ಎತ್ತಿಕೊಂಡು ಅವರೊಡನೆ ಮಾತನಾಡತೊಡಗಿದ. ಅವನ ಸ್ವಂತ ಊರವರೆಂಬ ಅಭಿಮಾನದಿಂದ ಹೋಟೆಲಿನ ಯಜಮಾನರು ಅವನನ್ನು ತಮ್ಮ ಮನೆಗೆ ಕರೆದೊಯ್ದರು. 8 ದಿನ ತಮ್ಮಲ್ಲಿರುವಂತೆ ಆಗ್ರಹಪಡಿಸಿದರು. ಪ್ರಭುವಿನ ರೀತಿ ನೀತಿಗಳಿಗಾಗಿ ಉದ್ವಿಗ್ನನಾದ ರಾಧಾಕೃಷ್ಣನಿಗೆ ಊರಿಗೆ ಮರಳುವುದಕ್ಕೇ ನಾಚಿಕೆಯಾಯಿತು.
ಆ ಪರಿಸ್ಥಿತಿಯಲ್ಲಿ ಅವರ ಆಮಂತ್ರಣವನ್ನು ಸ್ವೀಕರಿಸಿ 8 ದಿನ ತಲೆಮರೆಸಿಕೊಂಡು ಇರಲು ಆತ ಒಪ್ಪಿದುದರಲ್ಲಿ ಆಶ್ಚರ್ಯವಿಲ್ಲ. ಸ್ನೇಹಿತರ ಉಪಚಾರವನ್ನು ಸ್ವೀಕರಿಸಿ ಮರಳನಂತೆ ದಿನವೆಲ್ಲ ಬೆಜವಾಡಪೇಟೆಯಲ್ಲಿ ಅಲೆದಾಡಿದನು. ಮುಂದೇನು ಮಾಡುವುದೆಂದು ಆತನಿಗೆ ತೋರಲಿಲ್ಲ. ಅಲ್ಲಿಂದ ಮದ್ರಾಸಿಗೆ ಹೋದನು. ಮದರಾಸಿನಲ್ಲಿ ಪರಿಚಯಸ್ಥರಾದ ಊರವರು ಸಿಕ್ಕಿಯೇ ಸಿಕ್ಕುತ್ತಾರೆ. ತನ್ನ ಶಾಲೆಯ ವಿಷಯ ಕೇಳಿದರೆ ಏನು ಹೇಳಬೇಕು ಅವರಿಗೆ? ಆ ಯೋಚನೆ ಬಂದೊಡನೆಯೇ ಅಲ್ಲಿ ನಿಲ್ಲುವುದು ಬೇಡವೆಂದು ಎಣಿಸಿ ಬೆಂಗಳೂರಿಗೆ ಹೊರಟ. ಬೆಂಗಳೂರಿನಿಂದ ನೆಟ್ಟಗೆ ಹಾವೇರಿಯ ಮಾರ್ಗವಾಗಿ ಶಿರ್ಸಿಗೆ ಹೋದನು. ಡಾಕ್ಟರ್ ನಾಡಕರ್ಣಿಯವರ ಮನೆಗೆ ಆತ ಹೋದಾಗ ಅವನ ಮುಖ ಚಹರೆಯನ್ನು ಕಂಡೇ ಅವರು ಗಾಬರಿಯಾದರು. ಅವನ ಹೃದಯದ ವೇದನೆಗಳೆಲ್ಲ ಮುಖದಲ್ಲಿ ಅಂಕಿತವಾಗಿದ್ದುವು. ಅವರು ಏನಾಗಿದೆ ನಿಮಗೆ ಎಂದು ಕೇಳಿದರೆ ಆತ ಸೊಲ್ಲೆತ್ತಲಾರ. ಏನಿಲ್ಲ ಎನ್ನುತ್ತಾನೆ. ಎದೆಯ ತಿವಿತದಿಂದ ನರಳುತ್ತಿದ್ದಂತೆ ಕಾಣುತ್ತಿತ್ತು ಅವನ ನಡೆ ನುಡಿ. ಡಾಕ್ಟರರೊಡನೆ ಅವನಿಗೆ 4 ದಿನಗಳನ್ನು ಕಳೆಯುವುದಾಗಲಿಲ್ಲ. ಡಾಕ್ಟರರೇ, ನಾಗೇನಹಳ್ಳಿಯನ್ನು ಕಾಣುವ ಆಸೆಯಾಗಿದೆ, ಹೋಗಿ ಬರಲೇ ಎಂದ. ಆಗಲಿ, ಹೋಗಿ ಬನ್ನಿ. ನೆಟ್ಟಗೆ ಅಲ್ಲಿಂದಲೇ ನಿಮ್ಮ ಊರಿಗೆ ಹೋಗಬಾರದು. ನೀವು ತುಂಬ ನೊಂದುಕೊಂಡಿದ್ದೀರಿ. ಬಾಯಿಂದ ಅದನ್ನು ಹೇಳದಿದ್ದರೂ ನಿಮ್ಮ ಮುಖದಿಂದ ಗೊತ್ತಾಗುತ್ತದೆ. ಇಲ್ಲಿಗೆ ಬಂದೇ ಊರಿಗೆ ಹೋಗಬೇಕು ಎಂದರು. ಆತ ಮಾತನಾಡಲಿಲ್ಲ. ಬಂದು ಹೋಗುತ್ತೀರಷ್ಟೇ, ನೋಡುವ ಎಂದರೆ ಆಗದು. ಆಗಲಿ. ಇಲ್ಲ, ಖಂಡಿತ ಬರುತ್ತೇನೆಂಬ ಮಾತು ಕೊಡಬೇಕು. ಆಗಲಿ. ಅವರನ್ನು ಬೀಳ್ಕೊಟ್ಟು ಬಸ್ಸಿನಲ್ಲಿ ಕುಳಿತಾಗ ಆತ ಮಾಂಸದ ಮುದ್ದೆಯಾಗಿ ಕುಸಿದು ಹೋಗದಿದ್ದುದೇ ಆಶ್ಚರ್ಯ. ರಾಧಾಕೃಷ್ಣ ಶಿರ್ಸಿಯಲ್ಲಿ ಬಸ್ಸನ್ನೇರಿ ಕುಳಿತವನು ಸಿದ್ದಾಪುರದ ತನಕವೂ ಮೂಕನಂತಿದ್ದ. ಆಚೀಚೆ ಕುಳಿತವರೊಡನೆ ಮಾತೆಂಬುದಿಲ್ಲ. ಆ ಅಪರಿಚಿತ ಜಗತ್ತು ಅವನಿಗೆ ಬೇಡವಾಗಿತ್ತು. ಪರಿಚಿತವಾದ ಜಗತ್ತಿನಲ್ಲಿ ಇನ್ನಷ್ಟು ಅಸಹ್ಯ ಹುಟ್ಟಿತ್ತು. ರೈಲಿನಲ್ಲಿ ಕುಳಿತಿದ್ದಾಗಲೂ ಸರಿಯೇ, ಈಗಲಾದರೂ ಸರಿಯೇ, ತನ್ನೆದುರಿಗೆ ಸಾಗುತ್ತಿದ್ದ ಗಿಡಮರಗಳು ತನ್ನನ್ನು ಮೂದಲಿಸಲು ಬಂದಂತೆ, ತನ್ನನ್ನೇ ಕೈ ಮಾಡುವಂತೆ, ತನ್ನ ಹಿಡಿತದಿಂದ ಸಿಕ್ಕಿಯೂ ಓಡುವ ನಿಸರ್ಗದ ಅಣುಕಾಟದಂತೆ ಕಾಣುತ್ತಿತ್ತು. ಆ ಗಿಡಮರಗಳಂತೆಯೇ ಮಾನವೀ ಜಗತ್ತು ತನ್ನನ್ನು ಅಪಹಾಸ್ಯಕ್ಕೆ ಗುರಿ ಮಾಡುತ್ತಿದೆ ಎಂದು ಅನಿಸುತ್ತಿತ್ತು. ಹೊರಗಿನ ವಿಶ್ವ ಪ್ರವಾಹ ತನ್ನನ್ನು ಸುಲಿಯಲು ಹೊರಟಂತೆ ಕಾಣಿಸುತ್ತಿತ್ತು. ಆಚೀಚೆ ಜನರೊಡನೆ ಕುಳಿತಿದ್ದರೂ ತಾನಾರು ಅವರಾರು ಎಂಬ ಭೇದ ಚೆನ್ನಾಗಿ ಕಾಣುತ್ತಿತ್ತು. ಪ್ರಪಂಚದಲ್ಲಿ ಮಿತ್ರ ಶತ್ರುಗಳೊಳಗಿನ ಭೇದವೆಂಬುದು ಅವನ ಪಾಲಿಗೆ ಮಾಯವಾಗಿದೆ. ನಡುವೆ ಒಮ್ಮೊಮ್ಮೆ ಯಾರದ್ದಾದರೂ ಗಟ್ಟಿ ಮಾತಿನಿಂದಾಗಲಿ ಮೋಟರು ಹಾರ್ನಿನಿಂದಾಗಲಿ ಎಚ್ಚೆತ್ತನೆಂದರೆ ಹೀಗೆ ತಾನು ಚಿಂತಿಸುತ್ತಾ ಕುಳಿತಲ್ಲಿ ಹುಚ್ಚು ಹಿಡಿಯಲಾರದೆ ಎಂದೆನಿಸುತ್ತಿತ್ತು. ಆಗ ನಗು ಬರುತ್ತದೆ. ಇಷ್ಟರ ತನಕ ಹೇಗಿದ್ದೆ? ಒಬ್ಬ ಹುಚ್ಚನನ್ನು ಜಗತ್ತು ಎಷ್ಟು ಸುಲಭವಾಗಿ ವಂಚಿಸಬಹುದೋ ಅದಕ್ಕೂ ಸುಲಭವಾಗಿ ಪ್ರಭುದೇವ ತನ್ನನ್ನು ವಂಚಿಸಲಿಲ್ಲವೇ? ಜಗತ್ತಿನಲ್ಲಿ ಉದಾರತೆಗಿಂತ ಹೆಚ್ಚಿನ ಅಪಹಾಸ್ಯ ಇನ್ನಿಲ್ಲವೆಂದು ಕಾಣುತ್ತದೆ. ಇದೇ ಬಗೆಯಲ್ಲಿ ಸುಂಟರಗಾಳಿಯಂತೆ ಅವನ ವಿಚಾರಗಳು ಮನಸ್ಸನ್ನು ಸುತ್ತಿದ್ದುವು. ಸಿದ್ದಾಪುರದಲ್ಲಿ ಬಸ್ಸಿನಿಂದ ಇಳಿಯುತ್ತೇನೆಂದು ಯೋಚಿಸಿದವನು, ಬೇಡ, ನಾಗೇನಹಳ್ಳಿಗೆ ಏನು ಸಂತೋಷ ಪಡುತ್ತಿದ್ದೇನೆಂದು ಹೋಗಬೇಕು ಎಂದು ಪ್ರವಾಸ ಮುಂದಕ್ಕೆ ಬೆಳೆಯಿಸಿದನು. ಅಲ್ಲಿಂದ ಜೋಗಕ್ಕೆ ಬಂದ. ಮೋಟರಿನಿಂದ ಇಳಿದು ನದಿಯನ್ನು ದಾಟಿ ತಿರುಗಿ ನಡೆದು ಜಲಪಾತ ದರ್ಶನವಾಗುವ ತನಕ ಅವನ ಮನಸ್ಸು ಸ್ಥಿಮಿತದಲ್ಲಿ ಇರಲಿಲ್ಲ. ಅಲ್ಲಿ ಹೋಗಿ ಎದುರಿನ ಅಗಾಧ ಕಣಿವೆಯನ್ನು ನೋಡುತ್ತಲೇ ವಿಶ್ವದ ಆಳವೇ ತನ್ನ ಮುಂದೆ ನಿಂತಂತೆ ಕಂಡಿತು. ಅದನ್ನು ಅಳೆಯುವುದಕ್ಕೆ ಹೊರಟ ಶರಾವತಿಯ ಧುಮುಕಾಟವನ್ನು ಕಂಡು ಮನಸ್ಸು ವಿಸ್ಮಯಗೊಂಡಿತು. ತುಟಿಯಲ್ಲಿ ನಗು ಕೊನರಿತು. ಅವನ ಮನಸ್ಸು ನದಿಯ ನೀರಿನೊಡನೆ ಪಾತಾಳಕ್ಕೆ ಹರಿಯಿತು. ಅಂಬಿನ ವೇಗದಿಂದ ಕೆಳಕ್ಕೆ ಧುಮುಕಿ ಅಳವನ್ನೆಳೆದನೆಂಬ ಹಿಗ್ಗಿನಿಂದ ತುಂತುರುವಾಗಿ ಮಂಜಿನ ಮುಗಿಲೊಡನೆ ಬೆರೆತು ಬಿಟ್ಟಿತು. ತಾಸುಗಳ ತನಕ ಸೋಪಾನವೊಂದರಲ್ಲಿ ಕಾಲು ನೀಡಿ ಒರಗಿಕೊಂಡು ತನ್ನೆದುರಿನ ನೋಟವನ್ನು ನೋಡುತ್ತಿದ್ದಾನೆ. ವಿಚಾರಶಕ್ತಿ ಲೋಪಗೊಂಡು ಮಂಕನಂತೆ ಕುಳಿತಲ್ಲಿಂದ ಕದಲಲಿಲ್ಲ. ನೆಟ್ಟ ದೃಷ್ಟಿ ಕದಲಿಸಲಿಲ್ಲ. ಕಾಲಪಟಲದಲ್ಲಿ ಸುರಿದು ಸಾಗುವ ನಿಮಿಷ ಕ್ಷಣ ತಾಸುಗಳು ಸ್ಮೃತಿ ಪಥಕ್ಕೆ ಬರಲಿಲ್ಲ.
ತೂಕಡಿಕೆ ಬಂದವರಂತೆ ಕಣ್ಣೆವೆಯನ್ನು ಮುಚ್ಚಿ ಮಂಜುಗಣ್ಣಿನಿಂದ ಎದುರಿನ ನೋಟವನ್ನು ನೋಡುವಾಗ ಅಲ್ಲಿ ಚಲನೆ ಎಂಬುದಿರಲಿಲ್ಲ. ಬಾನು, ಮುಗಿಲು, ನದಿ, ಜಲಪಾತ, ಕಣಿವೆ ಇವೆಲ್ಲ ಒಂದುಗೂಡಿ ಚಿರ ನಗುವಿನಲ್ಲಿ ಬೆರೆತಂತೆ ಕಾಣಿಸುತ್ತಿತ್ತು. ಸಂಜೆಯ ಹೊಮ್ಮಣ್ಣ ಬೆಟ್ಟದ ಹಸುರನ್ನು ಬೆಳಗಿದೆ, ನೀರಿನಲ್ಲಿ ಪ್ರತಿಫಲಿಸಿದೆ. ಅದು ಕಾಡಿನ ಒಳಕ್ಕೂ ನುಗ್ಗಿ ಕಣ್ಣು ಮುಚ್ಚಾಲೆಯಾಡತೊಡಗಿದೆ. ಸೃಷ್ಟಿ ಇನ್ನೂ ನಗುತ್ತಿದೆ. ಆ ನಗುವಿಗೆ ಹೊಂಬಣ್ಣ ಬಂದಿದೆಯಷ್ಟೇ. ಇನ್ನೊಂದು ಗಳಿಗೆಯಲ್ಲಿ ಬಾನಿನ ಚುಕ್ಕಿಗಳು ಕಾಣಿಸಿದುವು. ಜಲಪಾತದ ಉಸಿರು ಧ್ವನಿಯಿಂದ ಕೇಳಿಸುತ್ತಿತ್ತು. ಬಾನು ಕಡುಪಾಗಿ ಹಲವು ನಗುವ ತಾರೆಗಳಿಂದ ಕೂಡಿತ್ತು. ಸಮಾಧಿಯೊಡೆದವನಂತೆ ರಾಧಾಕೃಷ್ಣ, ಎಲ್ಲಿದ್ದೇನೆ ನಾನು? ಈಗ ಎಷ್ಟು ಹೊತ್ತಾಗಿರಬಹುದು ಎಂದು ತನಗೆ ತಾನೇ ಕೇಳುತ್ತಿದ್ದಾನೆ. ಆಚೀಚೆ ಜನರಾರೂ ಇದ್ದಿಲ್ಲ. ದೂರದ ಬಂಗ್ಲೆಯಲ್ಲಿ ದೀಪವೊಂದು ಮಿನುಗುತ್ತಿದೆ. ಇಲ್ಲಿಯೂ ಜನರಿದ್ದಾರೆ ಎಂದು ನಕ್ಕ. ಮೆಲ್ಲಗೆ ನಡೆದು ಬಂದು ಬಂಗ್ಲೆಯ ಜಗುಲಿಯ ಮೇಲೆ ಮಲಗಿಕೊಂಡ. ನಿದ್ದೆ ಎಚ್ಚರಗಳು ಒಂದಾಗಿದ್ದುವು ಅವನಿಗೆ. ಬೆಳಕು ಹರಿಯಿತು. ಸೂರ್ಯರಶ್ಮಿ ಅವನ ಮುಚ್ಚಿದ ರೆಪ್ಪೆಗಳನ್ನು ಕುಕ್ಕಿ ತೆರೆದುವು. ಎದ್ದು ಕುಳಿತ. ಈಗೇನು ಮಾಡಲಿ ಎಂದುಕೊಂಡ. ಈಚೆ ನಡೆದು ಬಂದು ಇನ್ನೊಮ್ಮೆ ಪ್ರಪಾತವನ್ನು ನೋಡತೊಡಗಿದ. ಅಲ್ಲಿಂದಲೇ ಮರಳನಂತೆ ಬೆಟ್ಟದ ಕಾಲುದಾರಿಯಲ್ಲಿ ಎತ್ತೆತ್ತಲೋ ಸುತ್ತಿ ಬಂದನು. ಕಾಲುಗಳು ದಣಿದುವು. ಹೊರಟಲ್ಲಿಗೆ ಬಂದನು. ಅಲ್ಲಿ ನೆಲದಲ್ಲಿ ಕುಳಿತು ಕಾಲನ್ನು ಮಣಿಸಿ ಮೊಣಕಾಲಿನ ಮೇಲೆ ಗಲ್ಲವನ್ನೂರಿದ. ಅವನ ತಲೆಯು ಕತ್ತು ತನ್ನನ್ನೆತ್ತಿ ಹಿಡಿಯಲಾರದೆಂಬ ಅಪನಂಬಿಕೆಯಿಂದ ಮಣಿಕಟ್ಟಿನ ಮೇಲೆ ಬಂದು ಕುಳಿತಿತ್ತು. ಹೀಗೆ ಕುಳಿತು ಬೇಸರ ಬಂದು ನೆಲದಲ್ಲಿ ಕಡ್ಡಿಯಿಂದ ಚಿತ್ರ ಬರೆಯತೊಡಗಿದ. ಆದರೂ ಕತ್ತನ್ನು ಕೀಳಲಾರ. ಕುಳಿತಲ್ಲಿಂದಲೇ ಆಚೀಚೆ ಕೈಚಾಚಿ ಬರೆಯುವುದು, ಉಜ್ಜುವುದು ಅವನ ಕೆಲಸ. ದಿನವೆಲ್ಲ ಹಾಗೆಯೇ ಸರಿಯಿತು. ಹಸಿವು, ನೀರಡಿಕೆ, ಸ್ನಾನ ಯಾವುದರ ಅಪೇಕ್ಷೆಯೂ ಅವನಿಗೆ ಇದ್ದಂತೆ ಇಲ್ಲ. ಕಣ್ಣಾಲಿಗಳು ಅರಳಿ ಕೆಂಪಾಗಿ ಭ್ರಾಂತುಗೊಂಡಂತೆ ಊದಿ ನಿಂತಿದ್ದುವು. ತಲೆಗೂದಲು ಬೆರಳಾಡಿಸದೆ ಬಾಚದೆ ಧೂಳಿಂದ ತುಂಬಿ ಕೆದರಿಕೊಂಡಿತ್ತು. ತನಗೆ ಯಾವುದೇತಕ್ಕೆ ಎಂದು ಅವನ ಮನಸ್ಸು ಸತತವಾಗಿ ಪ್ರಶ್ನೆ ಮಾಡುತ್ತಲೇ ಇತ್ತು. ಮರುದಿನ ಒಂದು ವಿಚಿತ್ರ ಸಂಧಿ ಸಂಭವಿಸಿತು. ಆತ ಹಿಂದಿನಂತೆ ಒಂದು ಶಿಲಾಸನದ ಮೇಲೆ ಕುಳಿತು ಎದುರಿನ ಪ್ರಪಾತವನ್ನು ನೋಡುತ್ತಿದ್ದ. ರಾಜ ತಡಸಲು ಅವನ ದೃಷ್ಟಿಯನ್ನು ಹಿಡಿದು ತಡೆದಿದೆ. ಬೇಸಿಗೆಯಾದುದರಿಂದ ಅಷ್ಟೊಂದು ನೀರಿಲ್ಲವಾದರೂ ಈತನ ಮನಸ್ಸು ಅದರಲ್ಲಿ ನೀರನ್ನು ತುಂಬಿದೆ. ಒಂದೇ ನೆಗೆತದಲ್ಲಿ ಪಾತಾಳವನ್ನು ಸೀಳಲು ಹೊರಟ ರಾಜ ಎಂಥ ಧೀರ ಎಂದು ಕಾಣಿಸುತ್ತಲಿದೆ. ಆಗ ಯಾರೋ ನವದಂಪತಿಗಳು ಆ ಹಾದಿಯಾಗಿ ಬಂದು ಸ್ವಲ್ಪ ದೂರದಲ್ಲಿ ನಿಂತುಕೊಂಡರು. ಹೊಸದಾಗಿ ಬಂದ ಅವರಲ್ಲಿ ಮಧುವಣಗಿತ್ತಿಯೊಬ್ಬಳು, ಇನ್ನೊಬ್ಬ ಅವಳ ಪತಿ. ಸಾಮಾನ್ಯವಾಗಿ ದಶಂಬರ ತಿಂಗಳಿನಲ್ಲಿ ದೂರ ದೂರದ ಊರುಗಳಿಂದ ಅಲ್ಲಿಗೆ ನಿಸರ್ಗ ಪೂಜೆಗಾಗಿ ಜನರು ಬಂದೇ ಬರ್ತಾರೆ. ಇದು ಕಟ್ಟಕಡು ಬೇಸಿಗೆ. ಪ್ರತಿ ವರ್ಷದಂತಾದರೆ ಜಲಶೂನ್ಯ ಪಾತವಿದು. ಈ ಬಾರಿ ಏನೋ ಒಂದೆರಡು ಮಳೆಗಳಾಗಿದ್ದುದರಿಂದ ಶರಾವತಿಯಲ್ಲಿ ಸ್ವಲ್ಪವಾದರೂ ನೀರು ಹರಿಯುತ್ತಿತ್ತು. ಆದರೂ ಜನರು ನೋಡಬರುವ ವೇಳೆಯಲ್ಲ. ಈಗ ಬಂದ ದಂಪತಿಗಳು ಮೊನ್ನೆ ತಾನೇ ಮದುವೆಯಾದವರು. ತಮ್ಮ ಸರಸ ವಿಹಾರಕ್ಕೆ ಮುಂದಿನ ದಶಂಬರವನ್ನು ಕಾಯಬೇಕೇ? ಮದುವೆಯ ಹೊಸತರಲ್ಲೇ ನಲಿವು ಚೆಲುವು. ಅಲ್ಲದೆ ಅವರು ಸಮೂಪದ ಊರಿನವರು. ಜೋಗಿಗೆ ಹೋಗಿ ಬಂದಿದ್ದೇವೆಂದಾದರೂ ಹೇಳುವುದಕ್ಕಾಯಿತಲ್ಲ. ವರನಿಗೆ 20-22 ವರ್ಷಗಳಾಗಬಹುದು. ಕಾಲೇಜನ್ನು ಸುತ್ತಿ ಬಂದ ಹುಡುಗ. ಕುಳ್ಳ, ಬಿಳುಪು ದೇಹ. ಅಷ್ಟೊಂದು ಸುಂದರನಲ್ಲವಾದರೂ ಉಡುಗೆ ತೊಡುಗೆಗಳ ಬಲದಿಂದ ಚೆನ್ನಿಗನಾಗಲು ಯತ್ನಿಸಿದ್ದಾನೆ.